सिन्दूरारुणविग्रह त्रिनयना माणिक्यमौलिस्फुरत् तारानायकशेखरां स्मितमुखी मापीनवक्षोरुहाम् पाणिभ्यामलिपूर्णरत्नचषकं रक्तोत्पलं बिभ्रति सौम्यां रत्नघटस्थरक्तचरणां ध्यायेत्। ಅಪಾರ ಮಹಿಮೆಯಿಂದ ಕೂಡಿರುವಂತಹ ತಾಯಿ, ಲೋಕವನ್ನೆಲ್ಲ ವ್ಯಾಪಿಸಿಕೊಂಡು ಲೋಕದಲ್ಲಿರುವ ಸಕಲ ಚರಾಚರಗಳ ಶಕ್ತಿ ಸ್ವರೂಪಿಣಿಯಾಗಿರುವಂತಹ ತಾಯಿ, ಬ್ರಹ್ಮ ವಿಷ್ಣು ಮಹೇಶ್ವರಾದಿಗಳಿಂದಲೂ ಸ್ತೋತ್ರ ಮಾಡಲು ಆಗದಷ್ಟು ಮಹಿಮೆ ಉಳ್ಳಂಥ ತಾಯಿ, ನಿತ್ಯ ತನ್ನ ಒಂದು ಶಕ್ತಿ ಸಾಮರ್ಥ್ಯಗಳಿಂದ ಪರಿಪೂರ್ಣಳಾಗಿ ಲೋಕವನ್ನು ಪರಿಪಾಲಿಸ್ತಾ ಇರುವಂಥ ತಾಯಿ, ತಾನು ಸದಾ ಕಾಲದಲ್ಲಿ ಆನಂದಮಯ ಭಾವದಲ್ಲಿ, ಉನ್ಮನಿ ಭಾವದಲ್ಲಿ, ಮನೋನ್ಮನಿ ಭಾವದಲ್ಲಿ ತಾನು ತನ್ನದೇ ಆದಂಥ ನಿರಾನಂದಾಮೃತ ಒಂದು ಸ್ಥಿತಿಯೊಳಗೆ ತಾನು ಇರ್ತಾ ಎಲ್ಲ ಜೀವಿಗಳನ್ನ ಆ ಅಮೃತಮಯವಾದ ಭಾವದಲ್ಲಿ ಮುಳುಗಿಸುವುದಕ್ಕೆ ಬೇಕಾದ ಪ್ರಯತ್ನವನ್ನ ಮಾಡ್ತಾ, ಯಾರು ಈ ಒಂದು ಭಾವದಲ್ಲಿ ಮುಳುಗಲಾಗದೆ ಮದ ಭಾವದಿಂದ ಅಡ್ಡಪಡಿಸಲ್ಪಟ್ಟಿರ್ತಾರೋ ಅವರ ಮದ ಭಾವವನ್ನ ದೂರ ಮಾಡ್ತಾ ಲೋಕದಲ್ಲಿ ಆನಂದವನ್ನ ತುಂಬುವುದಕ್ಕೆ ಪ್ರಯತ್ನ ಮಾಡ್ತಾ ತಾಯಿ, ಆನಂದಕ್ಕೆ ಪ್ರತಿಬಂಧಕ ಆಗಿರುವಂತಹ ಮದವನ್ನ, ಮದಕ್ಕೆ ಕಾರಣವಾಗಿರುವಂತಹ ಮಧು ಕೈಟಭರನ್ನ, ಮಧು ಅಂದ್ರೆ ನಾವು ಹೇಳಿಕೊಂಡಿದ್ದೇವೆ ಅನೇಕ ಬಾರಿ ಕಾಮ ಎನ್ನುವುದನ್ನ, ಅದರಷ್ಟು ಮಧುರಮಯವಾದ್ದು ಇನ್ನೊಂದಿಲ್ಲ. ಅದೇ ರೀತಿಯಲ್ಲಿ ಆ ಮಧು ಲಭಿಸದೇ ಹೋದಾಗ ನಮಗೆ ಉಂಟಾಗುವ ಕಿಟಿಕಿಟಿ ಇದೆಯಲ್ಲ, ಅದೇ ಕೈಟಭ. ಆ ಎರಡನ್ನ ತಾಯಿ ನಿವಾರಣೆ ಮಾಡ್ತಾ, ಆದ್ರಿಂದಲೇ ಬೋಧ ಪ್ರಬೋಧಯ ಇವನನ್ನ ಹಂತುಮೇತವು ಮಹಾಸುರವು, ಅದನ್ನ ನಿವಾರಣೆ ಮಾಡಿ ತಾಯಿ ನಮಗೆ ಏನನ್ನ ಕರುಣಿಸ್ತಾ ಇದ್ದಾಳೆ? ನಿರಾನಂದಾತ್ಮಕವಾದಂಥ ಅಮೃತಮಯವಾದಂಥ ಒಂದು ಸ್ಥಿತಿಯನ್ನ ಕರುಣಿಸ್ತಾ ಇರುವ ತಾಯಿಯನ್ನ ಈಗ ವಾಗ್ದೇವಿ ವಶಿನ್ಯಾದಿ ದೇವತೆಗಳು ತಾವು ಭಾವಿಸ್ತಾ ಅವಳಿಗೆ ಮದಪಾಟಲ ಗಂಡ ಭೂಹು ಅಲಂಕಾರ ಮಾಡಿದ್ದಾರೆ. ಹೇಗಿದೆಯಪ್ಪ ಅವಳ ಅಲಂಕಾರ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಗಂಡ ಅಂದ್ರೆ ಕೆನ್ನೆಯ ಭಾಗ, ಗಂಡ ಭೂಹು ಅಂದ್ರೆ ಭೂ ಅಂದ್ರೆ ಜಾಗ, ಕೆನ್ನೆಯ ಭಾಗ ಗಂಡ ಭೂಹು ಕೆನ್ನೆಯ ಭಾಗ ಹೇಗಿದೆ ಅಂತ ಕೇಳಿದ್ರೆ, ಗುಲಾಬಿ ಹೂವನ್ನ ತಂದು ಅಂದ್ರೆ ಈಗ ಬ್ಯೂಟಿಷಿಯನ್ಸ್ ಅದು ಇದು ಅಂತ ನಾವು ಹೇಳ್ತೇವೆ ನೋಡಿ, ಆಗಲೂ ಕೂಡ ಎಷ್ಟೆಲ್ಲ ಇತ್ತು ಅನ್ನುವ ಒಂದು ಭಾವನೆಯನ್ನು ತಂದುಕೊಳ್ಬಹುದು. ಗುಲಾಬಿ ಹೂವಿನ ರಸವನ್ನ ತೆಗೆದು ಅದರಿಂದ ಆಕೆಯ ಕೆನ್ನೆಯ ಭಾಗವನ್ನ ಅಲಂಕಾರ ಮಾಡಿದಾರಂತೆ. ಆದ್ರಿಂದ ಆ ಕೆನ್ನೆ ಭಾಗ ಆ ರೀತಿ ಪಾಟಲ ಅಂದ್ರೆ ಪಿಂಕ್ ಅಂತೀವಲ್ಲ, ಬೇಬಿ ಪಿಂಕ್, ಆ ರೀತಿಯ ಪಿಂಕಿಗೆ ಪಾಟಲ ಅಂತ ಹೆಸರು. ಆ ರೀತಿ ಕೆನ್ನೆಯ ಭಾಗವನ್ನ ಅಲಂಕರಿಸಿದ್ದಾರೆ. ಅಮ್ಮ ಈ ಒಂದು ಭಾವದಿಂದ ಈಗ ನಾವು ಎಷ್ಟು ಉನ್ನತ ಭಾವದಲ್ಲಿ ನಿಲ್ಲಿಸ್ಕೊಂಡಿದ್ವಿ, ಪರಬ್ರಹ್ಮ ಭಾವದಲ್ಲಿ ಪರಮೋನ್ನತವಾದ ಭಾವದಲ್ಲಿ ನಿಲ್ಲಿಸ್ಕೊಂಡಿದ್ದವ್ರನ್ನ ತಕ್ಷಣ ಇಲ್ಲಿಗೆ ಇಳಿಸೋದರ ಅಭಿಪ್ರಾಯ ಏನು ಅಂದ್ರೆ, ಆ ನೆಲೆಯನ್ನ ಮತ್ತೆ ಮತ್ತೆ ಹೇಳ್ತಾ ಇದೆ. ಎಲ್ಲರಿಗೂ ಎಲ್ಲ ಒಂದೇ ನೆಲೆಯಲ್ಲ, ಎಲ್ಲರೂ ವೇದಾಂತದಲ್ಲಿ ವಿಹರಿಸಲಾರರು, ಎಲ್ಲರೂ ಉಪನಿಷತ್ ತತ್ವಗಳ ಅರ್ಥದಲ್ಲಿ ಇರಲಾರರು, ಎಲ್ಲರಿಗೂ ವೇದ ಅಲ್ಲ. ಆದರೆ ಸಾಧಾರಣ ಮನುಷ್ಯರಿಗೂ ಬೇಕಲ್ಲ. ಆದ್ರಿಂದ ಸಾಧಾರಣ ಮನುಷ್ಯರು ಭಾವಿಸುವುದಕ್ಕೆ ಈ ಒಂದು ದೇವಾಲಯ, ಪೂಜೆ, ಹಬ್ಬ ಇದನ್ನ ನಾವು ಮತ್ತೆ ಮತ್ತೆ ಹೇಳಿಕೊಂಡಿದ್ದೇವೆ. ಇವೆಲ್ಲ ಯಾಕೆ ಅಂದ್ರೆ ನಮ್ಮಂಥ ಸಾಮಾನ್ಯರು ಮನಸ್ಸನ್ನ ದೇವಿಯ ಒಳಗೆ ತುಂಬಿಸ್ಕೊಳ್ಳಕ್ಕೆ, ಆ ದೇವಿ ಭಾವವನ್ನ ತಂದುಕೊಳ್ಳಕ್ಕೆ. ಹಾಗೆ ಆ ದೇವಿಯನ್ನ ಈಗ ಅವರು ಅಲಂಕಾರ ಮಾಡಿದ್ದಾರೆ. ಅನಂಗ ಮೇಖಲ, ಅನಂಗ ಮದನ ಇವರೆಲ್ಲ ಒಂದು ಇದರೊಳಗೆ ಇದ್ದಾರೆ ಅಂತ ನಾವು ಹೇಳಿದ್ವಲ್ಲ, ಅವರೆಲ್ಲರೂ ಕೂಡ ತಾಯಿಯನ್ನ ಅಲಂಕಾರ ಮಾಡಿ ನೋಡ್ತಾ ಇದ್ದಾರೆ. ಅಬ್ಬಾ, ಎಂಥ ಒಂದು ದಿವ್ಯ ಸೌಂದರ್ಯ ಈ ತಾಯಿಯದು. ಆ ಸೌಂದರ್ಯವನ್ನ ಯಾಕೆ ಇಲ್ಲಿ ತಂದಿರೋದು? ಸಾಧಾರಣರಿಗೆ ಅಂತ ಹೇಳಿದ್ವಲ್ಲ, ಆ ದೇವಿಯ ದಿವ್ಯ ಮಂಗಳ ವಿಗ್ರಹವನ್ನ ನೋಡ್ತಾ 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 ಅದರ ಮೂಲಕ
ತಮ್ಮೊಳಗಿನ ಮದವನ್ನ ಕಳ್ಕೊಳ್ತಾ ಅದರ ಮೂಲಕ ನಾವೇನನ್ನ ಆಸ್ವಾದಿಸಬೇಕು? ದೇವಿಯ ಪರಮಾನಂದ ಭಾವವನ್ನ ಆಸ್ವಾದಿಸಬೇಕು. ಅದಕ್ಕೋಸ್ಕರ ಮದ ಪಾಟಲ ಗಂಡ ಭೂಹು. ಗಂಡ ಅಂದ್ರೆ ಕೆನ್ನೆ, ಭೂಹು ಅಂದ್ರೆ ಭಾಗ. ಕೆನ್ನೆಯ ಭಾಗವನ್ನ ಪಾಟಲ ಅಂದ್ರೆ ಗುಲಾಬಿಯ ಹೂವಿನ ರಸ, ಆ ಗುಲಾಬಿಯ ಹೂವಿನ ರಸದಿಂದ ಕೆಂಪಾಗಿ ಮಾಡಿದ್ದಾರೆ. ಅದು ಹೇಗೆ ಕಾಣ್ತಾ ಇದೆ ಅಂತ ಕೇಳಿದ್ರೆ, ಒಂದು ಆನಂದ ಸೌಂದರ್ಯೋನ್ಮತ್ತವಾದ ಭಾವದಲ್ಲಿ, ಅಂದ್ರೆ ಸುಂದರವಾದ ಯೌವನದಲ್ಲಿ ಬೇರೆ ಹೊಸ ಅಲಂಕಾರ ಮಾಡಬೇಕಿಲ್ಲ. ಯೌವನದ ಶರೀರದಲ್ಲೇ ಆ ಕೆನ್ನೆ ಉಬ್ಬಿದ ಭಾಗ ಇರುತ್ತೆ ಸಹಜವಾಗಿ. ಆ ಉಬ್ಬಿದ ಭಾಗದಲ್ಲಿ ಬೆಳಕು ಪ್ರತಿಫಲಿಸುತ್ತೆ ಸಹಜವಾಗಿಯೇ. ಚರ್ಮದಲ್ಲಿ ಆ ಒಂದು ಇರುತ್ತೆ, ಸಹಜವಾಗಿರೋದನ್ನ ನಾವು ಕೃತ್ರಿಮವಾಗಿ ಮಾಡ್ಕೋಬೇಕಾಗಿಲ್ಲ. ಅಂಥ ಒಂದು ನಿತ್ಯ ಯೌವನೆಯಾಗಿರುವುದರಿಂದ ಅವಳ ಕೆನ್ನೆಯ ಭಾಗದಲ್ಲಿರುವಂತಹ ಆ ಸೌಂದರ್ಯ ಭಾವವನ್ನ ನಾವು ಆಸ್ವಾದಿಸಿಕೊಳ್ಳುತ್ತಾ, ಇದನ್ನ ನಾವು ಮನನ ಮಾಡ್ತಾ ಇದ್ರೆ, ಮೊದಲಿಂದ ಹೇಳ್ಕೊಳ್ತಾ ಬರ್ತಾ ಇದ್ದೇವೆ, ಪ್ರತಿ ನಾಮವೂ ಕೂಡ ಘನೀಭೂತವಾದ ಅಮೃತ ರಸ. ಯಾವ ನಾಮ ದೊಡ್ಡದು, ಯಾವ ನಾಮ ಚಿಕ್ಕದು, ಯಾವ ನಾಮಕ್ಕೆ ಮಹಿಮೆ ಇದೆ, ಯಾವ ನಾಮಕ್ಕೆ ಮಹಿಮೆ ಇಲ್ಲ, ಹಾಗಿಲ್ಲ. ಮೊದಲಿಂದ ಹೇಳಿರುವುದು ಒಂದೇ. 1000 ನಾಮ ಯಾಕೆ ಬೇಕು ಅಂದ್ರೆ, ಎಲ್ಲರಿಗೂ ಒಂದೇ ನಾಮ ಅಲ್ಲ, ಎಲ್ಲವಾಗಲೂ ಒಂದೇ ನಾಮ ಅಲ್ಲ, ಮತ್ತೆ ಮನಸ್ಸು ಯಾವ ನಾಮದಲ್ಲಿ ನೆಲೆ ನಿಲ್ಲುತ್ತೆ ಗೊತ್ತಿಲ್ಲ. ಆದ್ದರಿಂದ ಯಾವಾಗ ಯಾವ ನಾಮದಲ್ಲಿ ಮನಸ್ಸು ನೆಲೆ ನಿಲ್ಲುತ್ತೋ ಆ ನಾಮವನ್ನ ಭದ್ರವಾಗಿ ಹಿಡ್ಕೊಂಡ್ರೆ ಅದು ನಮಗೆ ಬ್ರಹ್ಮಾನಂದವನ್ನ, ಪರಮಾನಂದವನ್ನ, ಪರಮೋತ್ಕೃಷ್ಟವಾದ ನಿರಾನಂದಾಮೃತಾತ್ಮಕವಾದ ಭಾವವನ್ನ ಅದು ನಮಗೆ ಕರುಣಿಸಿಕೊಡುತ್ತೆ. ಇದೇ ಯಜ್ಞ ಎಂಬುದಾಗಿ. ಇದು ನನ್ನ ಭಾಷೆ ಅಲ್ಲ, ಶಂಕರಾಚಾರ್ಯರು 4ನೇ ಅಧ್ಯಾಯ ಗೀತೆಯಲ್ಲಿ ಯಜ್ಞ ತತ್ವ 4ನೇ ಅಧ್ಯಾಯದಲ್ಲಿ ಜ್ಞಾನ ಯಜ್ಞಕ್ಕೆ ಸಂಬಂಧಪಟ್ಟದ್ದು. ಆ ಯಜ್ಞ ತತ್ವವನ್ನ ವಿವರಿಸುವಾಗ ಶಂಕರಾಚಾರ್ಯರು ಕೊಡುವ ಮಾತದು. ಯಜ್ಞ ಅಂದ್ರೆ ಏನಪ್ಪ? ನಮ್ಮ ಕರಣಗಳು ಯಾವ ಒಂದು ತತ್ವವನ್ನ ತಂದು ನಮ್ಮ ಒಳಗಿರುವ ಆತ್ಮತತ್ವಕ್ಕೆ ನಾನು ನೋಡಿದೆ, ನಾನು ಕೇಳಿದೆ, ನಾನು ಹೇಳಿದೆ ಎಲ್ಲವನ್ನ ಒಳಗೆ ತಂದು ತಂದು ಕೊಡ್ತಾ ಇದೆ ತಾನೆ. ಆ ಭಾವಗಳನ್ನೆಲ್ಲ ತಂದು ತುಂಬಿದಾಗ ಆ ಭಾವಗಳು ಎಲ್ಲಿ ವಿಶ್ರಾಂತಿ ಪಡೆಯುತ್ತೋ, ಎಲ್ಲಿ ವಿಶ್ರಾಂತಿ ಪಡೆಯುತ್ತೆ? ಒಳಗಿರುವ ಆತ್ಮ ಚೈತನ್ಯದಲ್ಲಿ ಅಲ್ವೇ? ನಾನು ಅನ್ನುವುದರ ಒಳಗೆ. ಹೇಳಿದೆ ಯಾರು? ನಾನು. ಹೇಳಿದೆ ಅನ್ನೋದು ಎಲ್ಲಿ ಕೊನೆಗೊಳ್ಳುತ್ತೆ? ನಾನು ಅನ್ನುವುದರಲ್ಲಿ. ಆದ್ರಿಂದ ಆ ಕೊನೆಗೊಳ್ಳುವ ಭಾಗ ವಿಶ್ರಾಂತಿ. ಕೊನೆ ಅಂದ್ರೆ ಅದು ತಾನೆ, ಫುಲ್ ಸ್ಟಾಪ್. ಅದರಿಂದ ಆ ವಿಶ್ರಾಂತಿ ಜಾಗ ಎಂಥದು? ಆನಂದಾತ್ಮಕವಾದ್ದು, ಪರಮಾನಂದಾತ್ಮಕವಾದ್ದು, ಅದು ನಿರಾನಂದ ಅಮೃತಾತ್ಮಕವಾದ್ದು. ಯಜ್ಞ ಇಸ್ ಈಕ್ವಲ್ ಟು ಅಂತ ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಈಗ ಸ್ಪಷ್ಟ ಆಗ್ತಿದ್ಯಾ? ಆದ್ರಿಂದ ಶಂಕರಾಚಾರ್ಯರು ಹೇಳುವಂತ ಈ ಯಜ್ಞ ಪ್ರತಿದಿನ ನಮ್ಮೊಳಗೆ ನಡೀತಾ ಇದೆ. ಈಗ ನಾವು ಈ ಯಜ್ಞ, ಯಾವ ಯಜ್ಞ? ದೇವಿಯ ಸುಂದರವಾದ ದಿವ್ಯಮಂಗಲ ವಿಗ್ರಹವನ್ನ ಕಣ್ಣಲ್ಲಿ ತುಂಬಿಕೊಂಡು ಆ ದಿವ್ಯಮಂಗಳ ವಿಗ್ರಹವನ್ನ ಭಾವಿಸ್ತಾ ಈಗ ತುಂಬಿಕೊಂಡಿದ್ಯಾವುದು? ಕಣ್ಣು. ಆ ಭಾವದ ಕಣ್ಣೊಳಗೆ ತುಂಬಿದ್ದಾಗ ಎಲ್ಲಿಗೆ ಹೋಗಿ ಮುಟ್ಟಿತು? ಒಳಗಡೆ ನಾನು ಎಂಬ ಭಾವದಲ್ಲಿ ಮುಟ್ಟಿತು. ಅಲ್ಲಿ ಹೋಗಿ ಕೊನೆಯಾಯ್ತು. ಅಲ್ಲಿಂದ ಇನ್ನೂ ಎಲ್ಲೋ ಇದೆಯಾ? ಇಲ್ಲ. ಯಾಕೆ? ನೋಡಿದ್ದು ನಾನು ಅಂದ್ರೆ ಬುದ್ಧಿ ಮನಸ್ಸು ಹೇಳುತ್ತೆ ಅಲ್ಲ ನಾನು ಅಂತ. ನಾನಿಲ್ದೇ ಇದ್ರೆ ನೀನೇನ್ ನೋಡ್ತಿದ್ದೆ ಅನ್ನತ್ತೆ. ಬುದ್ಧಿ ಹೇಳುತ್ತೆ ನಾನು ಅಂತ. ಯಾಕೆ ಅಂದ್ರೆ ನೀನ್ ನೋಡಿರ್ಬಹುದು, ಅದು ಕರೆಕ್ಟ್ ಅಂತ, ಇದೇ ರೂಪ ಅಂತ ಹೇಳಿದ್ ನಾನು ಅನ್ನತ್ತೆ. ಈಗ ಕಣ್ಣು ನೋಡ್ತು, ನೋಡ್ದೆ ಅಂತ ಹೇಳ್ತು, ಮನಸ್ಸು ಹೇಳ್ತು ನಾನು ಅಂತ, ಬುದ್ಧಿ ಹೇಳ್ತು ನಾನು ಅಂತ. ಇಲ್ಲ, ನಿಮ್ಮೆಲ್ಲರಿಗೆ ಚೈತನ್ಯ ಕೊಡ್ತಿರೋ ನಾನು ಅಂತ ಆತ್ಮ ಹೇಳಿತು. ಅಲ್ಲಿಂದ ಮುಂದಕ್ಕೆ ಇಲ್ಲ ಅಲ್ವೇ? ನಾನುಗೆ ಪರಮಾತ್ಮ ಹೇಳ್ಕೊಳ್ಬಹುದಷ್ಟೇ. ಅಂದ್ರೆ ಫುಲ್ ಸ್ಟಾಪ್ ಎಲ್ಲಾಯ್ತು ನಾನು ಎಂಬ ತತ್ವದಲ್ಲಿ. ಆದ್ರಿಂದ ವಿಶ್ರಾಂತಿಗೊಳ್ಳುವುದು ನಾನು ಎಂಬ ತತ್ವ. ಆ ನಾನು ಎಂಬ ತತ್ವನೇ ನಿರಾನಂದಾಮೃತಾತ್ಮಕವಾದ ತತ್ವ. ಅಂದ್ರೆ ಯಾವುದೋ ಲೋಕದ ವಸ್ತುಗಳನ್ನ ಬಯಸಿ ಆನಂದ ಪಡೆಯಲ್ಲ. ಈಗ ಲೌಕಿಕವಾದ ವಸ್ತು ಯಾವುದು ಹೇಳಿದ್ವಿ? ತಾಯಿಯ ದಿವ್ಯ ಮಂಗಳ ವಿಗ್ರಹ. ಆ ಮದಪಾಟಲ ಗಂಡ ಭೂ ಅನ್ನುವುದನ್ನ ನೋಡ್ತಾ ದೇವಿಯ ಭಾವವನ್ನ ಭಾವಿಸ್ತಾ ಬ್ರಹ್ಮಾನಂದದಲ್ಲಿ ಲೀನ ಆಗೋದು. ಈಗ ಅದಿಲ್ಲದೆ ಒಳಗೇ ಬ್ರಹ್ಮಾನಂದದಲ್ಲಿ ಲೀನ ಆಗ್ತಿದೀವಲ್ಲ, ಅಂಥ ಒಂದು ಸ್ಥಿತಿ.
ಈಗ ಈ ನಾಮವನ್ನು ಇಷ್ಟು ಹೇಳಿದ ಮೇಲೆ ಸ್ವಲ್ಪ ಮಟ್ಟಿಗೆ ಅರ್ಥ ಆಗಿರಬೇಕು. ಮದಪಾಟಲ ಗಂಡಭೂಹು ಅನ್ನುವುದನ್ನು ಜಪಿಸ್ತಾ ಇದ್ರೆ ತಾಯಿಯ ದಿವ್ಯಮಂಗಳ ವಿಗ್ರಹದ ಲಾಭ ಆಗಿ ಅದರಿಂದ ಏನಾಗುತ್ತೆ, ಬ್ರಹ್ಮಾನಂದ ಲೀನ ಸ್ಥಿತಿ, ಎಲ್ಲಿ ನಾವು ಮದಶಾಲಿ ಅಂದ್ವಲ್ಲ ತಾಯಿಗೆ, ಅಂಥ ಒಂದು ನೆಲೆಗೆ ನಮ್ಮನ್ನ ಕರ್ಕೊಂಡು ಹೋಗಿ ನಿಲ್ಲಿಸುತ್ತೆ. ತಾಯಿಗೆ ಅದು ಸಹಜ ಸ್ವಭಾವ, ನಮಗೆ ಅದು ಸಹಜ ಅಲ್ಲ. ಯಾಕೆಂದ್ರೆ ಪ್ರಕೃತಿ ನಮ್ಮನ್ನ ಹೊರಗೆ ಸೆಳೀತಾ ಇದೆ. ಆದ್ರಿಂದ ನಮ್ಮನ್ನ ಆ ಭಾವದಲ್ಲಿ ನೆಲೆ ನಿಲ್ಲಿಸುವುದು ಈ ಮದಪಾಟಲ ಗಂಡಭೂಹು ಅನ್ನುವಂತ ನಾಮ. ಆದ್ರಿಂದ ನಿತ್ಯ ನಿರಂತರವಾಗಿ ಈ ಒಂದು ಮದಪಾಟಲ ಗಂಡಭೂಹು ಎನ್ನುವುದನ್ನ ಜಪಿಸ್ತಾ ಇದ್ರೆ ಸಾಮಾನ್ಯವಾಗಿ ಮುಖ ಆನಂದವನ್ನ, ಯಾವುದೇ ಭಾವವನ್ನ ಪ್ರತಿಫಲಿಸುತ್ತೆ. ಆನಂದದಿಂದಿದ್ರೆ ಆನಂದ ಭಾವವನ್ನ ಪ್ರತಿಫಲಿಸುತ್ತೆ. ಅದರಲ್ಲಿ ವಿಶೇಷವಾಗಿ ಕೆನ್ನೆಗಳನ್ನ, ದೇವರ ಕೆನ್ನೆಯನ್ನ ಕನ್ನಡಿ ಎಂಬುದಾಗಿ ಹೇಳುತ್ತಾರೆ. ತ್ಯಾಗರಾಜರು ಕೂಡ ವರ್ಣನೆ ಮಾಡುವಾಗ ಶ್ರೀನಿವಾಸ ಪ್ರಭುವನ್ನ ಅದೇ ಹೇಳ್ತಾರೆ. ಕೆನ್ನೆಗಳು ಹೇಗಿದೆಯಪ್ಪ ಅಂತ ಕೇಳಿದ್ರೆ ಕನ್ನಡಿಯಂತೆ ಹೊಳಿತಾ ಇದೆ. ಹಾಗೆ ದೇವಿಯ ಈ ಅಲಂಕೃತವಾದ ಕೆನ್ನೆ ಕನ್ನಡಿಯಂತೆ ಇದೆ ಅಂದ್ರೆ ಅರ್ಥ ಏನು? ನಾವು ಅವಳೊಳಗೆ ಪ್ರತಿಫಲಿತವಾಗುತ್ತಾ ಇದ್ದೇವೆ. ಪ್ರತಿಫಲಿತ ಆದಾಗ ಯಾವುದನ್ನ ನಾವು ನೋಡ್ತೇವೆ? ನಮ್ಮನ್ನೇ ಅಲ್ವೇ. ಕನ್ನಡಿ ಮುಂದೆ ಯಾರು ನಿಂತರೆ ಯಾರು ಕಾಣ್ತಾರೆ? ಯಾರು ನಿಂತಿರ್ತಾರೋ ಅವರೇ ಕಾಣ್ತಾರೆ. ಹಾಗೆ ಇಲ್ಲಿ ಯಾರು ಕಾಣಬೇಕೀಗ? ನಾವೇ. ಆದ್ರಿಂದ ಅಮ್ಮ ಬೇರೆ, ನಾನು ಬೇರೇನೋ? ಆ ಭಾವ ಇಲ್ಲದಂಥ ಒಂದು ಸ್ಥಿತಿಯನ್ನ ಮದಪಾಟಲ ಗಂಡಭೂಹು ಎನ್ನುವುದು ನಮಗೆ ಕೊಡಿಸಿಕೊಡುತ್ತೆ. ಅಂಥ ಪರಮಾನಂದಾತ್ಮಕವಾದ ಭಾವ. ಆದ್ರಿಂದ ಈ ನಾಮವನ್ನ ಜಪಿಸ್ತಾ ದೇವಿಯ ಆ ದಿವ್ಯ ಮಂಗಳ ವಿಗ್ರಹದ ಮುಖವನ್ನ ಭಾವಿಸ್ಕೊಳ್ತಾ ಇದ್ದರೆ ದೇವಿಯ ಪರಮಾನಂದ ಧಾಮದ ಲಾಭ ನಮಗಾಗತ್ತೆ ಅಂತ ತತ್ವ ಹೇಳ್ತಾ, ಆ ದೇವಿಗೆ ಅದಕ್ಕೋಸ್ಕರ ಈ ವಾಗ್ದೇವಿ, ವಶಿನಿ ಮೊದಲಾದವರು ಅಲಂಕಾರ ಮಾಡೋದು. ಈಗ ನೀವು ಪ್ರತಿದಿನ ಅಲ್ಲಿ ಅಲಂಕಾರ ನೋಡ್ತೀರಿ. ಯಾವುದೇ ಅಲಂಕಾರ ನಾವೇ ನೋಡಿದಾಗ ಆ ಅಲಂಕಾರದಲ್ಲಿ ಅಷ್ಟೇ ಮನಸ್ಸು ನಿಲ್ಲುತ್ತಾ? ಎಷ್ಟು ಚೆನ್ನಾಗಿದೆ, ಆ ಚೆನ್ನಾಗಿದೆ ಅನ್ನುವಾಗ ಸೌಂದರ್ಯದ ಒಳಗೆ ಹೋಗುತ್ತೆ ತಾನೆ. ಸೌಂದರ್ಯ ಅಂದ್ರೆ ನಾವು ಹೇಳಿದ್ದೇವೆ ಏನಂತ? ಸುಷ್ಟು ಉನತ್ತಿ ಹೃದಯ ಕರಗಿ ರಸ ಸುರಿಬೇಕು, ಆ ರಸಾಸ್ವಾದ ಆಗಬೇಕು. ಆ ಸೌಂದರ್ಯ ಎಲ್ಲಿ ನಿಲ್ಲುತ್ತೆ? ಬರೀ ಎಲೆಯಲ್ಲಿ, ಬರೀ ಎಲೆಯ ಮೇಲಿರುವ ಹೂವಿನಲ್ಲಿರುವ ಬಣ್ಣದಲ್ಲಿ ಅಲ್ಲ ತಾನೆ. ಅಲ್ಲಿಗೂ ಒಳಗೋಗಿ ಏನೋ ಒಂದು ಆನಂದ ಆಗತ್ತೆ. ಅದನ್ನ ನಮ್ಗೆ ವರ್ಣಿಸಕ್ ಗೊತ್ತಿಲ್ಲ. ತುಂಬಾ ಚೆನ್ನಾಗಿದೆ, ವರ್ಣಿಸಕ್ ಗೊತ್ತಿಲ್ಲ. ಆ ಚೆನ್ನ ಎನ್ನುವ ರಸದೊಳಗೆ ನಿಲ್ಲುತ್ತೆ ತಾನೆ. ಅದು ಮದಪಾಟಲ ಗಂಡಭೂಹು. ಈಗ ಇಲ್ಲಿ ನೋಡಿದ ಒಂದು ಅಲಂಕಾರವನ್ನ ನಾವು ಭಾವಿಸಿಕೊಂಡ್ರೆ ಅದು ನಮ್ಮೊಳಗೆ ಗೊತ್ತಾಗುತ್ತಲ್ಲ. ಅದಕ್ಕೋಸ್ಕರ ಉದಾಹರಣೆ ಹೇಳ್ತಿದ್ದೀನಿ. ಹಾಗೆ ದೇವಿಯನ್ನ ಅಲಂಕರಿಸಿದಾಗ ದೇವಿಯ ಈ ಅಲಂಕಾರ ನಮ್ಮ ಹೃದಯದ ಒಳಗೆ ದೇವಿಯನ್ನೇ ತಂದು ತುಂಬುತ್ತೆ. ಅಂಥ ಒಂದು ಆನಂದಾಮೃತ ರಸಾಸ್ವಾದನೆಗೆ ಅದು ಅವಕಾಶವನ್ನ ಮಾಡಿಕೊಡುತ್ತೆ. ಅದನ್ನ ನಾವು ಮಾಡಬೇಕು. ಇದು ಒಂದು ಶಾಸ್ತ್ರ. ಏನಂದ್ರೆ 64 ಕಲೆಗಳಲ್ಲಿ ಇದು ಒಂದು ಶಾಸ್ತ್ರ. ಏನಂದ್ರೆ ಅದಕ್ಕೆ ಮಕರಿಕಾ ಚಿತ್ರ, ಮಕರಿಕಾ ಪತ್ರಲೇಖನ ಅಂತ ಹೆಸರು. ಅಂದ್ರೆ ಈಗ ಮುಖಕ್ಕೆ ಅಲಂಕಾರ ಮಾಡ್ತೇವಲ್ಲ, ಆ ಮುಖಕ್ಕೆ ಅಲಂಕಾರ ಮಾಡುವ ಒಂದು ಕಲೆಗೆ ಮಕರಿಕಾ ಪತ್ರಲೇಖನ. ನಾವು ಅರಮನೆಯಲ್ಲಿ ಆನೆ ಮೆರವಣಿಗೆ ಬರುವ ಆನೆಗೆ ಅಲಂಕಾರ ಮಾಡ್ತಾರೆ, ಎಷ್ಟು ಬಗೆ. ಆ ಅಲಂಕಾರ ಮಾಡುವುದು ಒಂದು ಕಲೆ. ಆ ಕಲೆ ಅದಕ್ಕೆ ಮಕರಿಕಾ ಪತ್ರ ಲೇಖನ ಅಂತ ಹೇಳಿದ್ವಲ್ಲ. ದೇವರಿಗೆ ಮಾಡುವ ಈ ಅಲಂಕಾರಕ್ಕೆ ಆ ಹೆಸರು ಇದೆ. ಒಟ್ಟಿನಲ್ಲಿ ಈಗ ಮದಪಾಟಲ ಗಂಡಭೂಹು ಎನ್ನುವ ನಾಮವನ್ನ ಭಾವಿಸಿದಾಗ, ಆ ಹೆಸರು ಕೇಳಿದ ತಕ್ಷಣ ಅಲಂಕೃತವಾದ ದೇವಿಯ ಮುಖವನ್ನ ಕಣ್ಣು ಮನಗಳೊಳಗೆ ತುಂಬಿಕೊಳ್ತಾ ಒಂದು ಸಲಿ ಆ ನಾಮವನ್ನ ಹೇಳಿಕೊಂಡ್ರೆ ದೇವಿಯ ಆ ಸೌಂದರ್ಯ, ರಸ, ಆನಂದ ನಮ್ಮೊಳಗೆ ಆದರೆ ಅದು ಹಾಗೇ ನಮಗೆ ದೇವಿಯ ದಿವ್ಯ ಧಾಮವನ್ನು ಕರುಣಿಸಿಕೊಡುತ್ತೆ. ಹಾಗಾಗಿ ಓಂ ಶ್ರೀ ಮದಪಾಟಲ ಗಂಡಭುವೇ ನಮಃ. ಮುಂದಕ್ಕೆ ಚಂದನದ್ರವ ದಿಗ್ಧಾಂಗಿ, ಇದು ಕೂಡ ಅದೇ ಒಂದು ಇದರೊಳಗೆ ಇದೆ. ನಾವು ಮಾಡುವಂಥ ದೇವರ ಪೂಜೆ ಈಗ ಹೇಳಿಕೊಂಡು ಬರ್ತಾ ಇರೋದೇನು?
ಯಾವುದು ವೇದಾಂತಾತ್ಮಕವಾಗಿರುವಂತಹ ಒಂದು ತತ್ವಗಳನ್ನ ಹೇಳಿದವೋ ಅದು ಎಲ್ಲರಿಗೂ ಅಲ್ಲ, ಎಲ್ಲರಿಗೆ ಆ ನೆಲೆಯನ್ನ ಮುಟ್ಟಕ್ಕಾಗಲ್ಲ. ಈಗ ಹೇಳ್ತಾ ಇರುವಂಥದನ್ನ ಮುಟ್ಟೋದಕ್ಕಾಗತ್ತೆ. ಪ್ರತಿದಿನದಲ್ಲಿ ನಾವು ದೇವರ ಪೂಜೆಯನ್ನ ಮಾಡ್ತೇವೆ. ದೇವರ ಪೂಜೆಯನ್ನ ಮಾಡುವಾಗ ಮೊದಲಿಗೆ ಏನ್ ಮಾಡ್ತೇವೆ? ಆವಾಹಯಾಮಿ ಅಂತ ದೇವರನ್ನ ಕರ್ಕೊಂಡ್ಬರ್ತೇವೆ. ಆಸನಂ ಸಮರ್ಪಯಾಮಿ ಅಂತ ಒಂದು ಆಸನವನ್ನ ಕೊಡ್ತೇವೆ. ಆಸನವನ್ನ ಕೊಟ್ಟ ಮೇಲೆ ಪಾದಯೋಹೋ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ ಅಂತ ಕಾಲಿಗೆ ನೀರನ್ನ ಕೊಡ್ತೇವೆ. ಹಸ್ತಯೋಹೋ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ, ಕೈಗೆ ನೀರನ್ನ ಕೊಡ್ತೇವೆ. ಹಾಗೆ ಮುಖೇ ಆಚಮನೀಯಂ ಸಮರ್ಪಯಾಮಿ, ಬಾಯಿ ತೊಳೆಯುವುದಕ್ಕೆ ನೀರನ್ನ ಕೊಡ್ತೇವೆ. ಇದು ಯಾವುದೇ ಒಂದು ಜೀವಕ್ಕೆ, ಅಂದ್ರೆ ಈಗ ಆ ಪದ್ಧತಿ ಇಲ್ಲ, ಹಳ್ಳಿಗಾಡುಗಳಲ್ಲಿ ಇದೆ. ಕಾಲಿಗೆ ನೀರು, ಕೈಗೆ ನೀರು, ಒಳಗೆ ಬಂದ ಮೇಲೆ ಆಸನ. ಇಲ್ಲಿ ಮೊದಲೇ ದೇವರಿಗೆ ಆಸನ, ಅದೊಂದು ವ್ಯತ್ಯಾಸ. ಆ ನಂತರದಲ್ಲಿ ಬಾಯಿ ತೊಳೆಯುವುದಕ್ಕೆ ಅಥವಾ ಬಾಯಿ ಒದ್ದೆ ಮಾಡ್ಕೊಳ್ಳಕ್ಕೆ, ನಡೆದು ಬಂದಿರೋದ್ರಿಂದ ಬಾಯಿ ಒದ್ದೆ ಮಾಡ್ಕೊಳ್ಳಕ್ಕೆ ನೀರು. ಆ ನಂತರದಲ್ಲಿ ಕುಶಲೋಪರಿ ಸಮಾಚಾರ. ಇದು ಲೌಕಿಕವಾಗಿ ಜನರಲ್ಲಿರುವಂತಹ ಒಂದು ವ್ಯವಹಾರ. ಇಲ್ಲಿ ದೇವರಲ್ಲಿ ನಾವು ಲೌಕಿಕವಾದ ವ್ಯವಹಾರ ಇಲ್ಲ. ಆಮೇಲೆ ಏನ್ ಮಾಡ್ತೇವೆ? ಸ್ನಾನ ಪೀಠಕ್ಕೆ ವಿಜಯ ಮಾಡುವಂತ ದೇವರನ್ನ ಕೆಲವು ಕಡೆಯಲ್ಲಿ ಬೇರೆ ಒಂದು ಪೀಠಕ್ಕೆ ಕರ್ಕೊಂಡ್ಬರ್ತಾರೆ. ಸ್ನಾನ ಪೀಠ ಅಂತಾನೆ ಒಂದು ಪೀಠವನ್ನ ಇಟ್ಟು ಸ್ನಾನ ಪೀಠಕ್ಕೆ ವಿಜಯ ಮಾಡಿಸ್ತಾರೆ ದೇವರನ್ನ. ದೇವಾಲಯಗಳಲ್ಲಿ ಉಂಟು, ಕೆಲವು ಮನೆಗಳಲ್ಲೂ ಕೂಡ ಆ ಪದ್ಧತಿ ಉಂಟು. ಈಗ ಆ ಪೀಠಕ್ಕೆ, ಸ್ನಾನ ಪೀಠಕ್ಕೆ ಕರ್ಕೊಂಬಂದ್ಮೇಲೆ ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ ಅಂತ ಶುದ್ಧೋದಕ ಸ್ನಾನ ಮಾಡಿಸ್ತೇವೆ. ಸ್ನಾನ ಮಾಡಿಸಿದ ಮೇಲೆ ಮತ್ತೆ ಆ ಪೀಠದಿಂದ ಯಾವ ಪೀಠಕ್ಕೆ ಕರ್ಕೊಂಬಂದು ಕೂಡಿಸಿದ್ವ ಮೊದಲು ಆಸನಂ ಸಮರ್ಪಯಾಮಿ ಅಂತ ಅಲ್ಲಿಗೆ ಕರ್ಕೊಂಡ್ಬರ್ತೇವೆ. ಕರ್ಕೊಂಡು ಬರುವಾಗ ಆ ದೇವರನ್ನ ಒದ್ದೆ ಮಾಡಿರ್ತೇವಲ್ಲ ಸ್ನಾನದಿಂದ, ವಸ್ತ್ರದಿಂದ ಒರೆಸ್ತೇವೆ. ಒರೆಸಿದ ಮೇಲೆ ವಸ್ತ್ರಯುಗ್ಮಂ ಸಮರ್ಪಯಾಮಿ ಅಂತ ಮೊದಲು ಕೊಡ್ತೇವೆ. ಇಲ್ಲ, ಚಂದನವನ್ನ ಅರ್ಪಣೆ ಮಾಡ್ತೇವೆ. ಗಂಧದ್ವಾರ ಅಂದುರಾಧರ್ಶಾಂ ಅಂತ ಹೇಳ್ತಾ ಗಂಧ ಲೇಪನವನ್ನ ಮಾಡ್ತೇವೆ. ಆನಂತರ ಯಜ್ಞೋಪವೀತವನ್ನ ಕೊಡ್ತೇವೆ. ಆನಂತರ ವಸ್ತ್ರವನ್ನ ಕೊಡ್ತೇವೆ. ಆನಂತರ ಹರಿದ್ರ ಚೂರ್ಣಂ, ಕುಂಕುಮ ಚೂರ್ಣಂ, ಆನಂತರ ವಿವಿಧ ಪುಷ್ಪಗಳಿಂದ ಆರಾಧನೆ, ಧೂಪ ದೀಪ ಇವೆಲ್ಲ ಮಾಡ್ತೇವೆ ಅಲ್ವೇ? ನೈವೇದ್ಯ. ಇದು ಒಂದು ಸಣ್ಣ ಕ್ರಮದಲ್ಲಿ ದೇವರ ಪೂಜೆ. ಈ ಒಂದೊಂದು ಪೂಜೆಗೆ ಒಂದೊಂದು ಅರ್ಥ ಇದೆ. ಒಂದೊಂದು ಪೂಜೆ ಒಂದೊಂದು ಫಲವನ್ನ, ಒಂದೊಂದು ಬಲವನ್ನ ಕೊಡುತ್ತೆ ಅಂತ ಶಾಸ್ತ್ರ ಹೇಳುತ್ತೆ. ಈಗ ಇಲ್ಲಿ ಚಂದನ ದ್ರವ ದಿಗ್ಧಾಂಗಿ ಅನ್ನುವಾಗ ಚಂದನ ಶ್ರೀಗಂಧವನ್ನ ತೇದಿದ್ದಾರೆ, ಅದು ದ್ರವ ಮಾಡಿದ್ದಾರೆ. ಅದನ್ನ ದೇವರ ತಾಯಿಗೆ, ದಿಗ್ಧ ಅಂದ್ರೆ ಲೇಪಿಸೋದು, ಲೇಪನ ಮಾಡೋದು, ಅಂಗ ಅಂದ್ರೆ ಅವಯವ. ಚಂದನ ದ್ರವ, ಚಂದನವನ್ನ ಮಾಡಿ ಅದನ್ನ ದ್ರವ, ಚಂದನವನ್ನ ತೇಯ್ದು ಅದರ ದ್ರವದಿಂದ ದಿಗ್ಧ ಲೇಪಿಸಿದಂತ ಅಂಗ, ಅವಯವ ಉಳ್ಳವಳು, ಅವಳು ಅಂಗಿ. ಚಂದನ ದ್ರವ ದಿಗ್ಧಾಂಗಿ. ಇದು ಮತ್ತೆ ಆ ದೇವತೆಗಳು ಯಾರು ಈ ಒಂದು ಮಂಡಲದೊಳಗಿದ್ದಾರೋ ಆ ದೇವತೆಗಳು ತಾಯಿಗೆ ಮಾಡ್ತಾ ಇರುವಂತ ಅಲಂಕಾರ. ಈಗ ನಾನು ಇಷ್ಟು ವಿಸ್ತಾರ ಹೇಳಿದ್ ಯಾಕೆ ಅಂದ್ರೆ, ನಮ್ಮಂಥ ಸಾಧಾರಣರು ಈ ಪೂಜೆಯನ್ನ ಮಾಡುವಾಗ ಧೂಪದ ಒಂದು ಫಲ ಅಂತ ಹೇಳಿದ್ನಲ್ಲ, ಧೂಪಕ್ಕೆ ಒಂದು ಫಲ. ಇನ್ನು ಇದನ್ನ ಹೇಳೋದಾದ್ರೆ ಪಂಚಾಮೃತ ಅಭಿಷೇಕದಲ್ಲಿ ಹಾಲಿನ ಅಭಿಷೇಕಕ್ಕೆ ಒಂದು ಫಲ, ಮೊಸರಿನ ಅಭಿಷೇಕಕ್ಕೆ ಒಂದು ಫಲ, ಹಾಗೆ ಸಕ್ಕರೆ, ತುಪ್ಪ, ಜೇನುತುಪ್ಪ ಇವುಗಳ ಒಂದು ಅಭಿಷೇಕಕ್ಕೆ ಒಂದೊಂದು ಫಲ. ಈ ರೀತಿಯಾಗಿ ದೇವರಿಗೆ ನಾವು ಅಭಿಷೇಕ ಮಾಡುವುದರ ಮೂಲಕ, ಚಂದನವನ್ನ ಲೇಪಿಸುವುದರ ಮೂಲಕ, ಹಾಗೆ ಧೂಪದೀಪಾದಿ ಸೇವೆಗಳನ್ನ ಮಾಡುವುದರ ಮೂಲಕ ದೇವಿ ನಮಗೆ ಒಂದೊಂದು ಫಲವನ್ನ ಕೊಡ್ತಾಳೆ. ಅದೇ ರೀತಿಯಲ್ಲಿ ಈ ಒಂದು ಶ್ರೀಗಂಧದ ಸೇವೆಯನ್ನ ಮಾಡುವುದರ ಮೂಲಕ, ಶ್ರೀಗಂಧವನ್ನ ತೇಯ್ದು ಆ ಶ್ರೀಗಂಧವನ್ನ ದೇವರಿಗೆ ಅರ್ಪಣೆ ಮಾಡುವುದರ ಮೂಲಕ ದೇವಿ ಏನು ಫಲವನ್ನ ಕೊಡ್ತಾಳೆ? ಇದಕ್ಕೆ ಬೇರೆ ಯಾವ ದೃಷ್ಟಾಂತ ಬೇಕಿಲ್ಲ. ನಾವು ಭಾಗವತ ಓದಿದ್ದೇವೆ. ಭಾಗವತದಲ್ಲಿ ಕುಬ್ಜೆ ಏನು ಮಾಡಿದ್ಲು? ಗಂಧವನ್ನ ತೆಗೆದು ತಗೊಂಡು ಹೋಗ್ತಾ ಇದ್ಲು ಅಲ್ವೇ? ಅದೇನು ಸಾಧಾರಣವಲ್ಲ. ಅಲ್ಲಿ ವರ್ಣನೆ ಬರುತ್ತೆ ಭಾಗವತದಲ್ಲಿ. ಕೇವಲ ಗಂಧ ಒಂದೇ ಅಲ್ಲ, ಅದಕ್ಕೆ ಪಚ್ಚಕರ್ಪೂರ ಮತ್ತೆ ಇದು ಚಕ್ಕೆ, ಲವಂಗ ಇತ್ಯಾದಿ ಪರಿಮಳ ಬರುವಂತ ಅನೇಕ ದ್ರವಗಳನ್ನೆಲ್ಲ, ಅನೇಕ ದ್ರವ್ಯಗಳನ್ನ ತೇಯ್ದು ಅತ್ಯಂತ ಪರಿಮಳ ಬರುವಂತ ಒಂದು ವಸ್ತುವಾಗಿ ಮಾಡಿಕೊಂಡು
ತನ್ನ ಕೈಯಲ್ಲಿ ಹಿಡಿದು ಹೊರಟಿದ್ದಾಳೆ. ಕೃಷ್ಣ ಕೇಳಿದ, ಅಮ್ಮ ಅದೇನದು ಕೈಯಲ್ಲಿ ಹಿಡ್ಕೊಂಡು ಹೋಗ್ತಿರೋದು? ಕೃಷ್ಣ ಇನ್ನು ಪುಟಾಣಿ, 7-8 ವಯಸ್ಸು. ಅವನು ಕೇಳಿದ, ಅಮ್ಮ ಅದೇನದು ನೀನು ಕೈಯಲ್ಲಿ ಹಿಡ್ಕೊಂಡು ಹೋಗ್ತಾ ಇರೋದು? ಇದು ಗಂಧ ಸೇವೆಯನ್ನ ನಾನು ರಾಜನಿಗೆ ಮಾಡ್ತೇನೆ, ರಾಜನಿಗೆ ಗಂಧ ಸೇವೆಗಾಗಿ ಹೋಗ್ತಾ ಇದ್ದೇನೆ ಅಂತ ಹೇಳಿದ್ಲು. ಇಲ್ಲೂ ಕೂಡ ಅಷ್ಟೇ, ರಾಜನಿಗೆ ಮಾಡುವ ಒಂದೊಂದು ಸೇವೆಗೆ ತಲೆ ಬಾಚುವುದಕ್ಕೆ ಒಂದು ಫಲ. ರಾಜನಿಗೆ ತಲೆ ಬಾಚಿದ್ರೆ ಒಂದು ಫಲ ಇರೋದಾದರೆ, ನಾವು ದ್ರೌಪದಿ ಇತ್ಯಾದಿಗಳ ಕಥೆ ಕೇಳ್ತೇವಲ್ಲ, ಆ ರೀತಿಯಲ್ಲಿ ದೇವರಿಗೆ ಮಾಡಿದರೆ ಎಂಥ ಫಲ ಸಿಕ್ಕಬಹುದು ಯೋಚನೆ ಮಾಡಿ. ಅಂಥ ಫಲ ಇಲ್ಲಿ ಚಂದನ ದ್ರವವನ್ನ ತೇಯ್ದು ತಗೊಂಡು ಹೋಗಿ ನಾನು ಕಂಸನ ಅರಮನೆಯಲ್ಲಿ ಸೇವೆ ಮಾಡ್ತೇನೆ, ಅದಕ್ಕೆ ನಾನು ತಗೊಂಡು ಹೊರಟಿದ್ದೇನೆ. ಅಮ್ಮ ನಮಗೂ ಒಂದು ಸ್ವಲ್ಪ ಕೊಡಬಹುದಾ? ಓ ಅದಕ್ಕೇನಂತೆ ಅಂದ್ಲು ಅಮ್ಮ. ಆಯ್ತು ತಗೊಂಡು ಕೊಟ್ಬಿಟ್ಟು ಹೊರಟೋದ್ಲಾ? ಇಲ್ಲ, ಬಾ ಅಂತ ಕರೆದು ತಾನೇ ಆನಂದದಿಂದ ಆ ಮೈಗೆಲ್ಲ ಲೇಪನ ಮಾಡಿದ್ಲು. ಒಂದೊಂದು ಲೇಪನ ಮಾಡುವಾಗ ಅವಳ ಮೈಯೆಲ್ಲ ರೋಮಾಂಚಗೊಳ್ಳುತ್ತಾ ಇದೆ. ಎಂಥ ಲೋಕದ ಆನಂದ, ಆಸ್ವಾದನೆ ಇದು. ತಾಯಿಗೆ ನಾವು ಶ್ರೀಗಂಧವನ್ನ ಲೇಪನ ಮಾಡುವಾಗ, ಇನ್ಮೇಲೆ ಪೂಜೆ ಮಾಡುವಾಗ ಒಂದು ಬಾರಿ ಮನಸ್ಸೊಳಗೆ ಶ್ರೀಗಂಧ ದಿವ್ಯ ಪರಿಮಳ ಗಂಧ ಅಂಧಾರಯಾಮಿ ಅನ್ನುವಾಗ ಮನಸ್ಸೊಳಗೆ ಭಾವಿಸಿಕೊಳ್ಳಿ, ಎಂಥ ಒಂದು ಸ್ಪರ್ಶ, ಎಂಥ ಒಂದು ಆನಂದ. ಆ ಶರೀರಕ್ಕೆ ಅದನ್ನು ಸ್ಪರ್ಶ ಮಾಡ್ತಾ ಆ ಆನಂದ ಇದೆಯಲ್ಲ, ರೋಮಾಂಚಿತವಾದ ಭಾವ. ಆಯ್ತು, ಅವಳು ಹೊರಡ್ತಾ ಇದ್ಲು. ಎಲ್ಲ ಗಂಧವನ್ನ ಇಲ್ಲೇ ಖಾಲಿ ಮಾಡಿದ್ಲು. ಬರೀ ಕೃಷ್ಣನಿಗೆ ಮೊದಲು ಕೊಟ್ಲು. ಬಲರಾಮ ಹಾಗೆ ಅವನ ಸೇವಕರೆಲ್ಲರೂ ಇದ್ದಾರೆ, ಎಲ್ಲರಿಗೂ ಹಂಚಿ ಖಾಲಿ ಮಾಡಿ ಈಗ ವಾಪಸ್ ಹೋಗಬೇಕು. ಅವಳಿಗಿನ್ನೇನು ಬೇಕಿರ್ಲಿಲ್ಲ. ಯಾಕೆ? ಈಗ ಚಂದನ ಲೇಪನದ ಫಲ ಹೋಗ್ಬಿಟ್ಟಿದೆ ಅವಳಿಗೆ. ಯಾಕೆ? ಅವಳು ಈ ಲೋಕದಲ್ಲಿಲ್ಲ. ನಾವು ಮದಶಾಲಿಯನ್ನ ಮರಿಬಾರದು. ಯಾವ ಲೋಕದಲ್ಲಿದ್ದಾಳೆ? ದಿವ್ಯಾನಂದ, ಪರಮಾನಂದ, ನಿರಾನಂದ. ಅದಕ್ಕೆ ಮೀರಿದ ಮತ್ತೊಂದು ಆನಂದ ಇಲ್ಲ. ಅಂಥ ಆನಂದದ ನೆಲೆಯನ್ನು ಮುಟ್ಬಿಟ್ಟಿದ್ದಾಳೆ. ಆದ್ರಿಂದ ಅವಳಿಗೆ ಬಹಿಪ್ರಜ್ಞೆ ಇಲ್ಲ. ತನಗೇನು ಬೇಕು, ತಾನೇನು ಅಂಥ ಲೋಕನೇ ಇಲ್ಲ. ಆ ಲೋಕದಲ್ಲಿ ಅವಳು ಇದ್ದಾಳೆ. ಆಗ ಕೃಷ್ಣನೇ ಕೇಳ್ದ, ಯಾವ ಪರಮಾತ್ಮನಿಗೆ ಮಾಡಿದ ಯಾವ ಸೇವೆ ವ್ಯರ್ಥ ಇಲ್ಲ. ಆದ್ರಿಂದ ಅವನು ಕೇಳ್ದ, ಅಮ್ಮ ನಿನಗೇನು ಬೇಕು? ನನಗೆ ಬೇಕಾದ್ದೇನಿದೆಯಪ್ಪ? ಅವಳು ಈ ಲೋಕದಲ್ಲಿ ಇಲ್ವಲ್ಲ, ಆ ಗೋಪಸ್ತ್ರೀಯರಿಗೆ ಕೊಟ್ಟಿಯಲ್ಲ, ಆ ಒಂದು ಸೌಭಾಗ್ಯವನ್ನ ನನಗೆ ಒಂದು ದಿನ ಕೊಡ್ತೀಯ? ಖಂಡಿತವಾಗಿ ಅಮ್ಮ. ಇದಕ್ಕಿಂತ ಇನ್ನೇನು ಬೇಕು ಹೇಳಿ? ಚಂದನ ಸೇವೆಯ ಫಲ ಏನು ಯೋಚನೆ ಮಾಡಿ. ಬೇರೆ ಬೇರೆ ಫಲಗಳನ್ನ ಬೇಕಾದ್ರೆ ಒಂದು ದಿವಸ ನೋಡೋಣ, ವಿಸ್ತಾರ ಆಗತ್ತೆ. ಅಂದ್ರೆ ಅದು ಹೇಳ್ತಿದ್ರೆ ಬೋರ್ ಆಗಬಾರ್ದು ಅನ್ನೋಕೆ ಹೇಳಲಿಲ್ಲ. ಒಟ್ಟು ಫಲ ಇದೆ ಅನ್ನೋದನ್ನ ನೆನಪಲ್ಲಿ ಇಟ್ಕೊಂಡಿದ್ರೆ, ಒಂದೊಂದು ಸೇವೆಗೂ ಕೂಡ ಒಂದು ಫಲ ಇದೆ. ಸುಮ್ಮನೆ ಶಾಸ್ತ್ರಗಳು ತಂದಿಲ್ಲ, ಶಾಸ್ತ್ರಕ್ಕೊಂದು ಅರ್ಥ ಇದೆ. ಅದರಿಂದ ಈ ದಿವ್ಯ ಪರಿಮಳ ಗಂಧವನ್ನ ಲೇಪನ ಮಾಡಿದ್ದರಿಂದ ಕುಬ್ಜೆಗೆ ಒಂದೇ ದೊರಕಲಿಲ್ಲ. ಕೃಷ್ಣ ಕೇಳಿದ್ದು ಏನು ಫಲ ಬೇಕಮ್ಮ ಅಂತ. ಗೋಪಸ್ತ್ರೀಯರಿಗೆ ಏನನ್ನ ಕೊಟ್ಟಿಯೋ ಅದನ್ನ ಒಂದು ದಿನ ಕೊಡ್ತೀಯಾ, ಆ ಸೌಭಾಗ್ಯ ನನಗೂ ಕೊಡ್ತೀಯಾ ಕೇಳಿದ್ಲು. ಆದ್ರೆ ಕೃಷ್ಣ ಇನ್ನೂ ಕೊಟ್ಟ. ಏನು ಕೊಟ್ಟ ಹೇಳಿ? ಅವಳಲ್ಲಿದ್ದ ವಕ್ರತೆಯನ್ನ ದೂರ ಮಾಡ್ದ, ಅವಳನ್ನ ಪರಮ ಸುಂದರಿಯಾಗಿ ಮಾಡಿದ ಅಲ್ವೇ? ಎಂಥ ಸೌಭಾಗ್ಯ! ಈಗ ದಿವ್ಯ ಪರಿಮಳ ಗಂಧವನ್ನ ದೇವರಿಗೆ ಅರ್ಪಿಸುವುದರ ಮೂಲಕ ನಮ್ಮ ಅಂತರಂಗದ ಸೌಂದರ್ಯ, ಹೊರ ಬಾಹ್ಯ ಸೌಂದರ್ಯ ಅಲ್ಲ, ನಮ್ಮ ಅಂತರಂಗದ ಸೌಂದರ್ಯ ವಿಕಸಿತಗೊಳ್ಳುತ್ತೆ. ನಮ್ಮ ಅಂತರಂಗದಲ್ಲಿ ಪರಮಾತ್ಮ ಭಾವ ವಿಕಸಿತಗೊಳ್ಳುತ್ತೆ. ಪರಿಮಳ ಏನು ಮಾಡುತ್ತೆ ಹೇಳಿ? ಒಳಗ್ ಕಳೆಯುತ್ತೋ ಹೊರಗೆ ಕಳೆಯುತ್ತೋ ಅಲ್ವೇ? ಒಳಗೆ ತಾನೇ ಎಳೆಯುತ್ತೆ. ಆ ಒಳಗೆ ಎಳೆದಾಗ ಎಂಥ ಆನಂದ ಸಿಕ್ಕತ್ತೆ. ಮನೆಯಲ್ಲಿ ಧೂಪ ಹಚ್ಚಿದ್ರೆ ಯಾವುದಿದು ಎಷ್ಟು ಚೆನ್ನಾಗಿದೆ ಅಂತೇವಲ್ವೇ? ಅಬ್ಬಾ, ಒಳಕ್ಕೆಳೆಯುತ್ತೆ. ಆ ಧೂಪವನ್ನ ಹಚ್ಚೋದೇ ಅದಕ್ಕೆ. ನಾನು ಪೂಜೆ ಮಾಡುವುದರಲ್ಲಿ ಅದು ನನ್ನ ಮನಸ್ಸಿನ ಧ್ಯಾನಕ್ಕೆ ಸಹಾಯಕ ಆಗಬೇಕು, ಓಡಿಸೋ ತರ ಇರಬಾರ್ದು. ಎಷ್ಟೊತ್ತಿಗೆ ಆಚೆ ಹೋಗ್ತೀನಿ ಅಕ್ಷಿ 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 ಅನ್ಕೊಂಡು ತೆಗೀರಿ ಮೊದಲು, ಆ ತರಹ ಆಗೋದಾದರೆ ಆ ಧೂಪದಿಂದ ಪ್ರಯೋಜನ ಇಲ್ಲ. ಆ ಧೂಪ ಏನಾಗಬೇಕು? ಒಳಗೆ ಸೆಳೆಯುವಂತೆ. ನೋಡಿ ಹೇಗೆ ದಿವ್ಯ ಪರಿಮಳ ಗಂಧ ಅವಳನ್ನ ಯಾವುದೋ ಮತ್ತ ಭಾವಕ್ಕೆ ಒಯ್ದಿದ್ರೆ ಆ ಅಂತರಂಗ ಶರೀರದ ಸೌಂದರ್ಯ ವಿಕಾಸವನ್ನ ಪರಮಾತ್ಮ ಕರುಣಿಸಿಕೊಟ್ಟ. ಪರಮಾತ್ಮನನ್ನ ಪಡೆದವರ ಸೌಂದರ್ಯನೇ ಬೇರೆ. ಅವರನ್ನ ನಾವು ಹೊರಮುಖದಲ್ಲಿ ಅಂದ್ರೆ ಹೇಳಬೇಕಿಲ್ಲ. ಅವರು
ನಾನು ದೇವರನ್ನ ಕಂಡಿದ್ದೇನೆ ಅಂತ ಘೋಷಣೆ ಮಾಡಬೇಕಿಲ್ಲ. ಅವರ ದಿವ್ಯ ರೂಪವನ್ನ ಅಂದ್ರೆ ಏನೋ ಮುಖದಿಂದ ಹೊರಹೊಮ್ಮುತ್ತಲ್ಲ, ಆ ಭಾವದಿಂದನೇ ನಾವು ಅರಿಬಹುದು ಇಲ್ಲೇನೋ ವಿಶೇಷ ಇದೆ ಅನ್ನೋದನ್ನ. ಆ ರೀತಿಯಾಗಿ ಕುಬ್ಜೆಗೆ ಅವನು ಕರುಣಿಸಿದ ಪರಮಾನುಗ್ರಹ ದಿವ್ಯ ಪರಿಮಳ ಗಂಧವನ್ನ ಪರಮಾತ್ಮನಿಗೆ ಅರ್ಪಿಸುವುದರಿಂದ ನಮಗೆ ದೊರಕುವ ಲಾಭ ಅಂತದ್ದು. ಆದ್ರಿಂದ ಇಲ್ಲಿ ಚಂದನ ದ್ರವದಿಗ್ಧಾಂಗಿ ದೇವಿಗೆ ಈ ಅನಂಗಮೇಖಲಾ ಅನಂಗಮದನ ಮೊದಲಾದ ದೇವಿಯರು ಸೇವೆಯನ್ನ ಮಾಡ್ತಾ ಮಾಡ್ತಾ ಏನನ್ನ ಪಡೀತಾ ಇದ್ದಾರೆ? ನಾವು ಇದನ್ನ ಹೇಳ್ಕೊಳ್ತೇವಲ್ಲ, ಸುಗಂಧಿಂ ಪುಷ್ಟಿವರ್ಧನಂ. ಒಳಗಡೆ ಆ ಭಾವ ಪುಷ್ಟಿವರ್ಧನ, ನಾನೀಗ ಹೇಳಿದದನ್ನೇ, ಆಂತರಂಗಿಕವಾದ ಸೌಂದರ್ಯ ಪೋಷಕವಾಗುತ್ತೆ, ಅದು ವರ್ಧಿತವಾಗುತ್ತೆ. ವರ್ಧಿತವಾಗಿ ಏನಾಗುತ್ತೆ? ಹೊರಮುಖದಲ್ಲಿ ಅದು ಪ್ರಕಟಗೊಳ್ಳುತ್ತೆ. ಆದ್ರಿಂದಲೇ ಅಗ್ನಿಯನ್ನ ಹೇಳುವಾಗ ಅಗ್ನಿ ರೂಪವಾಗಿ ಏನು ಅರ್ಚಿಷ್ಮಂತಂ ಮಾಯುಷ್ಮಂತಂ ವರ್ಚಸ್ವಂತಂ ತೇಜಸ್ವಂತಂ ಆ ಎಲ್ಲವನ್ನ ಅದು ತೋರಿಸುತ್ತೆ. ಅರ್ಚಿಷ್ಮಂತ, ತೇಜಸ್ವಂತ, ಭ್ರಾಜಸ್ವಂತ ಆ ಎಲ್ಲ ಎಲ್ಲಿ ಬರುತ್ತೆ? ಸುಗಂಧಿಂ ಪುಷ್ಟಿವರ್ಧನಂ. ಆ ಒಳಗೆ ನೀನು ಹಚ್ಚಿದ ಒಂದು ಸುಗಂಧ ಲೇಪ, ಎಷ್ಟು ತತ್ವ ಇದೆ ನೋಡಿ ಪೂಜಾ ಒಂದು ತತ್ವದೊಳಗೆ. ಪುಷ್ಟಿವರ್ಧನವಾಗುತ್ತೆ, ಅದು ಪರಮಾತ್ಮ ಭಾವದ ಪೋಷಣೆಯನ್ನ ಮಾಡುತ್ತೆ. ಆ ಪರಮಾತ್ಮ ಭಾವ ಪೋಷಣೆಯಿಂದ ನಮ್ಗೆ ಇನ್ನೇನು ಲಾಭ ಆಗುತ್ತೆ? ದೇವಿಯ ಕಾರುಣ್ಯ, ದೇವಿಯ ವಾತ್ಸಲ್ಯ, ದೇವಿಯ ಮಡಿಲಿನ ಆಪ್ತ ಭಾವ, ಮೃದು ಭಾವ. ಆ ಮಡಿಲಿಗೆ ತಲೆ ಕೊಟ್ರೆ ಅಬ್ಬಾ ಎಂಥ ಒಂದು ವಿಶ್ರಾಂತಿ. ಆ ಒಂದು ವಿಶ್ರಾಂತಿಯ ಭಾವ, ಆನಂದದ ಭಾವ, ತಂಪು ಭಾವ, ಅದೆಲ್ಲವೂ ಕೂಡ ನಮಗೆ ದೊರಕುತ್ತೆ. ಇನ್ನು ಗಂಧ ಏನು ಮಾಡುತ್ತೆ? ಒಂದೇ ಕಡೆ ಕೂತಿರುತ್ತಾ? ನಮ್ಮ ಮನೆಯಲ್ಲಿ ಹಚ್ಚಿದ ಗಂಧ ನಮ್ಮ ಮನೆಯಿಂದ ಕಿಟಕಿ ಬಾಗಿಲುಗಳ ಮೂಲಕ ಆಚೆ ಈಚೆಗೆ ಹೋಗುತ್ತೆ ತಾನೆ? ಅಂದ್ರೆ ಅರ್ಥ ಏನು? ಪಸರಿಸುತ್ತಾ ಹೋಗುತ್ತೆ. ಹಾಗೆ ತಾಯಿಯ ಈ ಒಂದು ಕಾರುಣ್ಯಮಯ ಕೀರ್ತಿ ಎಲ್ಲ ಕಡೆಯಲ್ಲಿ ಹಬ್ಬುತ್ತೆ. ಆ ತಾಯಿಯ ಮಹಿಮೆಯನ್ನ ಪಡೆದವನ ಕೀರ್ತಿ ಅವನು ಹೇಳ್ಕೋಬೇಕಾಗಿಲ್ಲ. ಶ್ರೀ ರಾಮಕೃಷ್ಣರು ಕೊಡುವ ದೃಷ್ಟಾಂತ, ಹೂವು ಅರಳಿದ್ರೆ ದುಂಬಿನ ಬಾರೋ ಅಂತ ಕರಿಬೇಕಿಲ್ಲ, ದುಂಬಿ ತಾನೇ ಬರುತ್ತೆ ಅಲ್ವೇ? ಅಂದ್ರೆ ಯಾರಿಗೆ ಆ ಪರಮಾತ್ಮ ಭಾವದ ಆನಂದ ರಸಾಮೃತ ಬೇಕು ಅಂತ ಇದೆಯೋ, ಪರಮಾತ್ಮ ಭಾವದ ಆನಂದ ರಸಾಮೃತದ ಪುಷ್ಪದ ಸುಗಂಧ ಹರಡ್ತಾ ಇದೆಯೋ, ಆ ಜಾಗವನ್ನು ಹುಡುಕೊಂಡು ತಾವೇ ಬರ್ತಾರೆ. ಹಾಗೆ ಪರಮಾತ್ಮ ಭಾವದ ಆ ಕೀರ್ತಿ ಲೋಕವನ್ನೆಲ್ಲ ವ್ಯಾಪಿಸುತ್ತೆ. ಇದು ಚಂದನ ದ್ರವ ದಿಗ್ಧಾಂಗಿ. ದೇವಿಗೆ ಅಥವಾ ಪರಮಾತ್ಮನಿಗೆ ಶ್ರೀಗಂಧದ ಸೇವೆಯನ್ನ ಮಾಡುವುದರಿಂದ, ಒಂದು ಧೂಪ ಸೇವೆಯನ್ನ ಮಾಡುವುದರಿಂದ ಜೀವಿ ತನ್ನೊಳಗೆ ಪರಮಾತ್ಮ ಭಾವವನ್ನ ತುಂಬಿಕೊಳ್ಳುತ್ತಾ, ಆ ಪರಮಾತ್ಮ ಭಾವ ವಿಕಸಿತವಾಗುವಂತೆ ಮಾಡಿಕೊಳ್ತಾ, ವರ್ಚಸ್ವಂತನಾಗಿ, ತೇಜಸ್ವಂತನಾಗಿ, ಭ್ರಾಜಸ್ವಂತನಾಗಿ, ಅಗ್ನಿಮಂತನಾಗಿ ಆಗುತ್ತಾ, ಲೋಕದಲ್ಲಿ ಆ ಪರಮಾತ್ಮ ಭಾವದ ತತ್ವವನ್ನ ವಿಸ್ತಾರಗೊಳಿಸ್ತಾ, ವಿಕಾಸಗೊಳಿಸ್ತಾ, ಆ ಪರಮಾತ್ಮ ಭಾವದ ಆತ್ಮೀಯವಾದ, ಆಪ್ತವಾದ, ಮೃದುವಾದ ಆ ಒಂದು ಭಾವವನ್ನ ಅನುಭವಿಸ್ತಾ, ಅಲ್ಲಿ ಪಡೆಯುವ ವಿಶ್ರಾಂತಿ, ಅಲ್ಲಿ ಪಡೆಯುವ ಆನಂದ, ಅಲ್ಲಿ ಪಡೆಯುವ ನಿರಾನಂದಾಮೃತಾತ್ಮಕ, ಅದಕ್ಕೆ ಸಮಾನವಾದ ಮತ್ತೊಂದು ಆನಂದ ಇಲ್ಲ ಎನ್ನುವಂಥ ಅಮೃತ ಭಾವ, ಅದು ನಮಗೆ ಈ ಶ್ರೀಗಂಧದ ಸೇವೆಯಿಂದ ಲಭಿಸುವಂಥದ್ದು. ಆ ಸೇವೆಯನ್ನ ದೇವಿಗೆ ಅವರು ಮಾಡಿದ್ದಾರೆ. ಅದರಿಂದ ಚಂದನ ದ್ರವ ದಿಗ್ಧಾಂಗಿ. ಇನ್ನೂ ಪರಿಮಳದ ಒಳಗೆ ಇದ್ದಾರೆ ಆ ದೇವಿಯರು. ಚಾಂಪೇಯ ಕುಸುಮ ಪ್ರಿಯ. ಚಾಂಪೇಯ ಸಂಪಿಗೆ ಹಿಂದೆ ಬಂದಿದೆ. ಆ ಚಾಂಪೇಯ ಕುಸುಮದಿಂದ ಈಗ ಅವಳಿಗೆ ಹೂವಿನ ಅಲಂಕಾರ ಮಾಡ್ತಾ ಇದ್ದಾರೆ. ನಾವು ಹೇಳಿದ್ವಲ್ಲ, ಧೂಪ ದೀಪದ ನಂತರ ಪುಷ್ಪದಿಂದ ಪೂಜೆ, ಹಾಗೆ ಪುಷ್ಪ ಪೂಜೆಯನ್ನ ಮಾಡ್ತಾ ಆ ಚಾಂಪೇಯ ಕುಸುಮ ಪ್ರಿಯ. ಇದು ಏನು? ಸಂಪಿಗೆಯ ಹೂವಿನಿಂದ, ಆ ಸಂಪಿಗೆಯ ಹೂವಿನಿಂದ ಅವಳು ಅಲಂಕೃತಳಾಗಿದ್ದಾಳೆ. ಅದರಿಂದ ನೋಡುವವರಿಗೆ ಪ್ರೀತಿಯನ್ನು ಉಂಟು ಮಾಡ್ತಾ ಇದ್ದಾಳೆ. ಹಾಗೆ ಅವಳು ಕೂಡ ಆ ಪುಷ್ಪದ ಅಲಂಕಾರದಿಂದ ಸುಪ್ರೀತಳಾಗಿದ್ದಾಳೆ, ಅಲಂಕೃತಳಾಗಿದ್ದಾಳೆ.
ಈ ಸಂಪಿಗೆ ಹೂವನ್ನ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಸಂಪಿಗೆ ಹೂವಿನ ಬಣ್ಣ ಯಾವುದು? ಸುವರ್ಣ ವರ್ಣ. ನಾವು ಪೂಜೆಯಲ್ಲಿ ಕೂಡ ಸುವರ್ಣ ಪುಷ್ಪಾಂ ಸಮರ್ಪಯಾಮಿ ಅಂತ ಹೇಳುತ್ತೇವೆ. ಆ ಸುವರ್ಣ ಪುಷ್ಪ ಅನ್ನುವಾಗ ಸೇವಂತಿಗೆಯನ್ನಾಗಲಿ ಮತ್ತೆ ಸಂಪಿಗೆಯನ್ನಾಗಲಿ ತಂದುಕೊಳ್ಳೋದು ಸಾಂಕೇತಿಕವಾಗಿ ಮಾತ್ರ, ಯಾಕೆಂದ್ರೆ ಬಣ್ಣ ಆಗಿದೆ ಅಂತ. ಆದರೆ ನಿಜವಾದ ಸುವರ್ಣ ಪುಷ್ಪ ಈಗ ನಾವು ಹೇಳಿದ್ವಲ್ಲ, ಹಿರಣ್ಯವರ್ಣಾಂ ಹರಿಣೀಂ ಅಲ್ವೇ, ಅದು ನಿಜವಾಗಿ ಇರುವಂತಹ ಒಂದು ಪುಷ್ಪ. ಅದು ಹಿರಣ್ಯ ಯಾವುದು? ನಮ್ಮ ಅಂತರಂಗದ ಒಳಗೆ ಇರುವಂತ, ಈಗ ನಾವು ಬಯಸಿದ ತಂಪಾದ ಹಿತವಾದ ರಮಣೀಯವಾದ ಆ ಭಾವ, ಅಂಥ ಒಂದು ಭಾವದ ಪುಷ್ಪದಿಂದ ಅವಳು ಅಲಂಕೃತಳಾಗಿ ಏನಾಗಿದ್ದಾಳೆ? ಸುಪ್ರೀತಳಾಗಿದ್ದಾಳೆ, ಪ್ರಿಯ ಭಾವವನ್ನ ಹೊಂದಿದ್ದಾಳೆ. ಚಾಂಪೇಯ ಕುಸುಮ ಪ್ರಿಯ. ಆದ್ರಿಂದ ನಾವು ಈಗ ಮನೆಯಲ್ಲಿ ಹೂವಿಲ್ಲಪ್ಪ, ಸಂಪಿಗೆ ಹೂವಿಲ್ಲ, ಕೇದಗೆ ಹೂವಿಲ್ಲ, ಯಾವುದು ಶಾವಂತಿಗೆ ಹೂವಿಲ್ಲ, ಬೇರೆ ಯಾವ ಹೂವು ಇಲ್ಲ. ಬೇರೆ ಯಾವ ಹೂವಿದೆ ಅಂತ ಕೇಳಿದ್ರೆ ಮನಸ್ಸೆಂಬ ಹೂವಿದೆ. ಮನಸ್ಸೆಂಬ ಹೂವನ್ನ ಪರಮಾತ್ಮನ ಪಾದಕ್ಕೆ ಅರ್ಪಣೆ ಮಾಡೋದೇ ಪ್ರಧಾನವಾದ್ದು. ಆದ್ರಿಂದ ನಮ್ಮನೇಲಿ ಹೂವಿಲ್ಲ ಅಂತ ಅವರಿವರ ಮನೆ ತೋಟಕ್ಕೆ ಹೋಗಿ ಹೂವು ಕಸ್ಕೊಳ್ಬೇಕಾದಂತ ಅವಶ್ಯಕತೆ ಇಲ್ಲ, ಅವ್ರನ್ನ ಕೇಳಿ ತರಬೇಕಾದ ಅವಶ್ಯಕತೆನೂ ಇಲ್ಲ. ನನ್ನ ಮಾತಲ್ಲ ಇದು, ಶಾಸ್ತ್ರ ಹೇಳ್ತಿರುವಂಥದ್ದು. ಮಂತ್ರ ಗೊತ್ತಿದೆಯಲ್ಲ, ಅಯ್ಯೋ ನಂಗೇನು ಗೊತ್ತಿಲ್ಲ ರೀ, ಸ್ತೋತ್ರ ಬರಲ್ಲ ನನಗೆ, ಗೊತ್ತಿಲ್ಲ. ಶಿವ ಅನ್ನೋದು ಗೊತ್ತಿದ್ಯಾ? ರಾಮ ಅನ್ನೋದು ಗೊತ್ತಿದ್ಯಾ? ರಮ ಅನ್ನೋದು ಗೊತ್ತಿದ್ಯಾ? ಸಾಕು, ಅದನ್ನೇ ಮೂಲ ಮಂತ್ರ ಅಂತಾರೆ. ಮೂಲ ಮಂತ್ರೇನ ಸ್ನಪಯೇತ್ ಬರ್ದಿರ್ತಾರೆ, ನೀವು ನೋಡಿದ್ರೆ. ಮೂಲ ಮಂತ್ರ ಅಂದ್ರೆ ನಿಮ್ಮ ಬಾಯಿಗೆ ಯಾವುದು ಇಷ್ಟವಾದ್ದು. ನಮ್ಮ ಮನೆಗೆ ನಾರಾಯಣ ಆದರೆ ನಾನು ನಾರಾಯಣ, ನಿಮಗೆ ಗುರುವಾದರೆ ನಿಮಗೆ ಗುರು, ಇನ್ನೊಬ್ಬನಿಗೆ ಸ್ಕಂದನಾದರೆ ಸುಬ್ರಹ್ಮಣ್ಯನಾದರೆ ಸುಬ್ರಹ್ಮಣ್ಯ. ಒಟ್ಟಿನಲ್ಲಿ ಯಾರಿಗೆ ಯಾವುದು, ಮನೆ ದೇವರೇ ಅಂತಲ್ಲ, ನಮಗೆ ಮನಸ್ಸಿಗೆ ಬೇರೆ ಇಷ್ಟ ಇರ್ತಾರೆ, ಮನೆಯಲ್ಲಿ ಇದು ಪೂಜೆ ಮಾಡ್ತಾರೆ, ನಮ್ಮ ಮನಸ್ಸಿಗೆ ಇನ್ಯಾವುದೋ ಇಷ್ಟ ಇರುತ್ತೆ. ಅದೇ ಮೂಲ ಮಂತ್ರ. ಆ ಮೂಲ ಮಂತ್ರದಿಂದ ನಾವು ಮಾಡುವ ಪೂಜೆ ಯಾವುದಾದ್ರೂ, ನಂಗೇನು ಗೊತ್ತಿಲ್ಲ, ನಮಃ ಶಿವಾಯ ಗೊತ್ತಿದೆ, ನಮಃ ಶಿವಾಯ ಅಂತ ಅಕ್ಷತೆ ಹಾಕಿದರೆ ಅದೇ ಆಸನ, ನಮಃ ಶಿವಾಯ ಅಂತ ನೀರು ಹಾಕಿದ್ರೆ ಅದೇ ಅರ್ಘ್ಯ. ಎಲ್ಲ ಬೇರೆ ಇನ್ನೇನು ಹೇಳಬೇಕಾಗಿಲ್ಲ. ನಾನು ಮಂತ್ರಗಳನ್ನ ಹೇಳೋದು ಗೊತ್ತಿಲ್ಲದೆ ಇದ್ರೆ ಇಲ್ಲಿ ಅದನ್ನ ಹೇಳ್ತಾ ಇದ್ದಾರೆ. ಆದ್ರಿಂದ ಮಂತ್ರವಾಗಲಿ ಸ್ತೋತ್ರವಾಗಲಿ ಅದೇ ಪುಷ್ಪ, ಅದನ್ನೇ ಮಂತ್ರ ಪುಷ್ಪ ಅಂತೇವೆ, ಕೇಳಿರ್ತೀರಿ. ಆದ್ರಿಂದ ಮಂತ್ರ ಅನ್ನೋದೇ ಪುಷ್ಪ. ಆ ಮಂತ್ರ ಪುಷ್ಪ, ಸ್ತೋತ್ರ ಪುಷ್ಪ, ಅವುಗಳನ್ನೇ ಪರಮಾತ್ಮನ ಪಾದಕ್ಕೆ ಅರ್ಪಣೆ ಮಾಡೋದು. ಹಾಗೆ ದೇವಿಯರು ಈ ಲಲಿತಾ ಸಹಸ್ರನಾಮ, ಲಲಿತಾ ತ್ರಿಶತಿ ಅಥವಾ ಇತ್ಯಾದಿ ಇತ್ಯಾದಿಯಾಗಿ ಅನೇಕ ವಿಧವಾದ ದೇವಿಯ ಮಹಿಮೆಯನ್ನ ಸಾರುವಂಥ ಪುಷ್ಪಗಳನ್ನ ತಾಯಿಯ ಪಾದಗಳಿಗೆ ಅರ್ಪಿಸ್ತಾ, ತಾಯಿಯ ಕುತ್ತಿಗೆಗೆ ಮಾಲೆಯಾಗಿ ಅರ್ಪಿಸ್ತಾ, ತಾಯಿಯ ಕೂದಲುಗಳಿಗೆ ಅಲಂಕಾರವನ್ನ ಮಾಡ್ತಾ ಅವರು ತಾಯಿಗೆ ಪ್ರೀತಿಯನ್ನ ಉಂಟು ಮಾಡ್ತಾ ಇದ್ದಾರೆ. ತಾಯಿಯ ಪ್ರೀತಿಯಿಂದ ತಾವು ಪ್ರೀತರಾಗ್ತಾ ಇದ್ದಾರೆ. ಒಂದೇ ಒಂದು ಹೂವು ಮುಡಿಸಿದ್ರಿಂದ ಮುಖದ ಅಂದನೇ ಬದಲಾಗತ್ತೆ. ನೋಡಿದ್ರೆ ಗೊತ್ತಾಗತ್ತೆ. ದೇವರ ಪಟದ ಮೇಲೆ ಹೂವಿರುವ ಪಟಕ್ಕೂ ಹೂವಿಲ್ಲದ ಪಟಕ್ಕೂ ವ್ಯತ್ಯಾಸ ಗೊತ್ತಾಗುತ್ತೆ. ಅಲ್ಲಿ ಹೂವಿನ ಅಂದದ ಇಂದ ಅಲಂಕೃತವಾದ ಪಟದ ಅಂದ, ಅದರಿಂದ ಅಲಂಕೃತವಾದ ಪರಮಾತ್ಮನ ಅಂದ, ಅವೆಲ್ಲ ಮತ್ತೆ ಎಲ್ಲಿಗೆ ಹೇಳಿದಂತೆ ಒಳಗೆ ರಸವನ್ನ ಉತ್ಪತ್ತಿ ಮಾಡುವ ಸುಗಂಧಿಂ ಪುಷ್ಟಿವರ್ಧನಂ ಅನ್ನುವಂತೆ ಆ ಪುಷ್ಟಿವರ್ಧನವಾಗುವ ತತ್ವವನ್ನ ಅದು ನಮಗೆ ಸಾರುತ್ತೆ. ಹಾಗೆ ತಾಯಿ ಈ ವಿಧವಾದ ಪುಷ್ಪಗಳಿಂದ ಅಲಂಕೃತಳಾಗಿ ಏನು ಮಾಡ್ತಾ ಇದ್ದಾಳೆ? ತಾನು ಸುಪ್ರೀತಳಾಗಿ ತನ್ನನ್ನ ಆರಾಧಿಸಿದ ಎಲ್ಲ ದೇವಿಯರಿದ್ದಾರಲ್ಲ ಅವರನ್ನ ಸುಪ್ರಸನ್ನರಾಗಿಸಿ, ಯಾರು ತನ್ನನ್ನ ಪುಷ್ಪಗಳಿಂದ ಅಲಂಕರಿಸ್ತಾರೆ, ಆರಾಧಿಸ್ತಾರೆ. ಮತ್ತೆ ಪುಷ್ಪ ಅಂದಾಗ ಹೊರಪುಷ್ಪ ಅಲ್ಲ, ಪರಪುಷ್ಪ ಸಿಕ್ಕಿದ್ರೆ ಹೊರಪುಷ್ಪ, ಇಲ್ಲದೆ ಇದ್ದಾಗ ಮನಸ್ಸೆಂಬ ಪುಷ್ಪವನ್ನ ತಾಯಿಯ ಪಾದಾರವಿಂದಗಳಲ್ಲಿ ಅರ್ಪಿಸ್ತಾ ಯಾರು ಆರಾಧಿಸ್ತಾರೆ ಅವರಿಗೂ ಕೂಡ ಅವಳು ಪ್ರಸನ್ನಳಾಗುತ್ತಾಳೆ, ಅವರನ್ನೂ ಪ್ರಸನ್ನಗೊಳಿಸ್ತಾಳೆ. ತಾನು ಪ್ರಸನ್ನಳಾಗಿ ಅವರನ್ನು ಪ್ರಸನ್ನಗೊಳಿಸ್ತಾಳೆ. ಈಗ ನಿತ್ಯ ಯೌವನ ಇಂದ ಕುಸುಮ ಪ್ರಿಯಾವರೆಗೆ ನಿಸ್ಸೀಮ ಮಹಿಮಾ, ನಿತ್ಯ ಯೌವನ, ಮದ
ಏನು ನಿತ್ಯ ಯೌವನ, ಮದಶಾಲಿನಿ, ಹಾಗೆ ಮದಘೂರ್ಣಿತ, ರಕ್ತಾಕ್ಷಿ, ಅಲ್ಲಿಯವರೆಗೆ ಏನಿದೆ ಇದನ್ನ ರಕ್ತಾಕ್ಷಿ ವಿದ್ಯಾ ಅಥವಾ ಮದಪಾಟಲ ಗಂಡಭೂಹು, ಅಲ್ಲಿಂದ ಇದರವರೆಗೆ ಚಂದನದ ದ್ರವ ದಿಗ್ಧಾಂಗಿ, ಚಾಂಪೇಯ ಕುಸುಮ ಪ್ರಿಯ, ಇಲ್ಲಿಯವರೆಗಿನದನ್ನ ರಕ್ತಾಕ್ಷಿ ವಿದ್ಯೆ. ಮತ್ತೆ ರಕ್ತಾಕ್ಷಿಯ ಅನುಗ್ರಹ, ದೇವಿ ರಕ್ತಾಕ್ಷಿ ದೇವಿಯ ಅನುಗ್ರಹ ನಮಗೆ ಬೇಕು ಅಂದ್ರೆ ಎಷ್ಟು ನೋಡಿ, ಸಹಸ್ರನಾಮ ಪೂರ್ತ ಹೇಳಬೇಕಾಗಿಲ್ಲ, ಇಷ್ಟಿಷ್ಟೇ ಕೊಡ್ತಾ ಇದ್ದಾರೆ. ಅಷ್ಟಷ್ಟನ್ನ ಹೇಳಿದ್ರೂ ಕೂಡ ಪೂರ್ಣ ಲಾಭ ಇದೆ. ಈಗ ಈ ಒಂದೊಂದೇ ನಾಮದೇ ಲಾಭ ನೋಡಿದ್ವಲ್ಲ, ಆದ್ರಿಂದ ಎಲ್ಲಿಂದ ನಿತ್ಯ ಯೌವನ, ಮದಶಾಲಿನಿ, ಮದಘೂರ್ಣಿತ ರಕ್ತಾಕ್ಷಿ, ಮದಪಾಟಲ ಗಂಡಭೂಹು, ಚಂದನದ್ರವ ದಿಗ್ಧಾಂಗಿ, ಚಾಂಪೇಯ ಕುಸುಮ ಪ್ರಿಯ, ಇಲ್ಲಿಯವರೆಗೆ ಇದು ರಕ್ತಾಕ್ಷಿ ದೇವತೆಯ ಅನುಗ್ರಹವನ್ನ ಉಂಟು ಮಾಡುತ್ತೆ. ಈ ನಾಮಗಳು ರಕ್ತಾಕ್ಷಿ ದೇವತೆಯ ಅನುಗ್ರಹವನ್ನ ಉಂಟು ಮಾಡುತ್ತೆ. ರಕ್ತಾಕ್ಷಿ ಅಂದ್ರೆ ಕೆಂಪು ಕಣ್ಣಿಂದ ಭಯ ಹುಟ್ಟಿಸಿ ಎಲ್ಲರನ್ನು ಹೆದರಿಸ್ತಾಳೆ ಅಲ್ಲ. ನಾವು ನೋಡಿದಂತೆ ರಕ್ತಾಕ್ಷಿ ಅವಳು ರಾಗವನ್ನ, ಪ್ರೀತಿಯನ್ನ, ಸಕಲ ಜೀವಿಗಳನ್ನ ಪ್ರೀತಿಸುವ ಭಾವವನ್ನ ನಮ್ಮೊಳಗೆ ತಂದು ಕೊಡ್ತಾಳೆ. ತನ್ಮೂಲಕ ದೇವರನ್ನು ಪ್ರೀತಿಸುವ ಭಾವವನ್ನ ಉಂಟು ಮಾಡ್ತಾಳೆ. ಹಾಗಾಗಿ ರಕ್ತಾಕ್ಷಿ ದೇವತೆಯ, ರಕ್ತ ಅಂದ್ರೆ ಅದೇ ಪ್ರೀತಿ, ಜ್ಞಾನ, ಅಮೃತ, ಅಂಥ ಒಂದು ಆ ಜ್ಞಾನಾಮೃತ ರಸವನ್ನ ನಮಗೆ ತಂದು ಕೊಡುವಂಥ ಒಂದು ವಿದ್ಯೆ ಈ ನಾಮಗಳೊಳಗೆ ಇದೆ. ಈಗ ಈ ರಕ್ತಾಕ್ಷಿ ದೇವಿಯ ಒಂದು ಕೃಪೆಯನ್ನ, ಅನುಗ್ರಹವನ್ನ ನಮ್ಮೆಲ್ಲರಿಗೂ ಕರುಣಿಸುವಂತ ಪ್ರಾರ್ಥನೆ ಮಾಡ್ತಾ ನಾವು ಈಗ ಈ ಶ್ಲೋಕಗಳನ್ನ ಪ್ರತಿದಿನ ಹೇಳುವುದಕ್ಕೆ ಆರಂಭ ಮಾಡಿರೋದೇ ದೇವಿಯ ಪರಮ ಕೃಪೆ ಇಲ್ಲಿರುವ ನಮ್ಮೆಲ್ಲರ ಮೇಲಲ್ಲದೆ ಸಂಪೂರ್ಣ ಲೋಕದ ಮೇಲೆ ದೇವಿಯ ಪರಮ ಕೃಪೆಯಾಗಬೇಕು. ಲೋಕ ತಲ್ಲಣಗೊಂಡಿರುವಂಥ ಪ್ರಾಕೃತಿಕವಾದ ವಿಕೋಪಗಳಿಂದ ತಾಯಿ ಆ ಲೋಕವನ್ನು ಉದ್ಧರಿಸಬೇಕು. ಎಲ್ಲ ಲೋಕಕ್ಕೆ ಶಾಂತಿಯನ್ನ, ಸಮಾಧಾನವನ್ನ, ಎಲ್ಲ ಲೋಕಕ್ಕೆ ಆರೋಗ್ಯವನ್ನ, ಎಲ್ಲ ಲೋಕಕ್ಕೆ ಆನಂದವನ್ನ, ಅಮೃತವನ್ನ ಕರುಣಿಸಬೇಕು ಅನ್ನುವ ಭಾವದಿಂದನೇ ನಾವು ಪ್ರತಿದಿನ ಈ ಶ್ಲೋಕಗಳನ್ನ ಪಾರಾಯಣ ಮಾಡುವ ಸಂಕಲ್ಪ ಮಾಡಿಕೊಂಡಿರೋದು. ಆದ್ರಿಂದ ಈ ಪಾರಾಯಣ ಮಾಡುವ ಫಲ ನಮ್ಮೆಲ್ಲರಿಗೂ ಕೂಡ ತಾಯಿ ಕರುಣಿಸಿಕೊಡ್ಲಿ, ಹಾಗೆ ಲೋಕವನ್ನೂ ಕೂಡ ಉದ್ಧರಿಸಲಿ ಅಂತ ಹೇಳ್ಕೊಳ್ತಾ ಈಗ ಮುಂದಿನ ನಾಮ ಕುಶಲ. ಇಷ್ಟೆಲ್ಲ ಇದ್ದ ಮೇಲೆ ಕುಶಲ ಅಂದ್ರೆ ಕ್ಷೇಮನೇ ಅಂತ ಕೇಳ್ತೇವಲ್ವೇ, ಕುಶಲವೇ ಅಂತ. ಕುಶಲವೇ ಈಗ ಆ ಭಾಷೆ ತಪ್ಪಿದೆ. ಆದರೆ ಸಾಮಾನ್ಯವಾಗಿ ಪತ್ರ ಬರೆಯುವಾಗ ಒಂದು ಕಡೆಯಲ್ಲಿ ಕ್ಷೇಮ ಅಥವಾ ಕುಶಲ, ಮಧ್ಯದಲ್ಲಿ ಶ್ರೀ, ಇನ್ನೊಂದು ಕಡೆಯಲ್ಲಿ ತಾರೀಕು, ಊರು ಬರೆಯೋ ಪದ್ಧತಿ ಇತ್ತಲ್ವೇ, ಆ ರೀತಿಯಲ್ಲಿ. ಅಂದ್ರೆ ಮೊದಲಿಗೆ ಬೇಕಾದ್ದೇನು ಕುಶಲ. ಎಲ್ಲರಿಗೂ ಅಷ್ಟೇ ಆರೋಗ್ಯ ಚೆನ್ನಾಗಿದ್ದರೆ ಮಿಕ್ಕಿದ್ದೆಲ್ಲ ಅಲ್ವೇ. ಊಟ ಮಾಡೋದಾಗ್ಲಿ, ನೋಟ ಆಗ್ಲಿ, ಯಾವುದಾದ್ರೂ ಆನಂದ ಕೊಡ್ಬೇಕಾದ್ರೆ, ಯಾರೋ ಆಡಿದ ಮಾತು ಕಿವಿ ಕೇಳಬೇಕಾದ್ರೂ, ಕಿವಿಗೆ ಅದು ಆನಂದ ಕೊಡಬೇಕಾದ್ರೂ, ಅದು ತಲೆ ಒಳಗೆ ಹೋಗ್ಬೇಕಾದ್ರೂ ಆರೋಗ್ಯ ಚೆನ್ನಾಗಿರ್ಬೇಕು. ಅದರಿಂದ ಮೊದಲಿಗೆ ಆರೋಗ್ಯವನ್ನ ತಾಯಿ ಎಲ್ಲರಿಗೆ ಕರುಣಿಸಿಕೊಡಬೇಕು. ಹಾಗಾಗಿ ಆರೋಗ್ಯಕ್ಕಾಗಿನೇ ಪ್ರತಿದಿನವೂ ಸೂರ್ಯನ ಆರಾಧನೆ. ಆದ್ರಿಂದ ಬೆಳಗ್ಗೆ ಕಣ್ಣು ಬಿಟ್ಟ ಸೂರ್ಯನನ್ನ ಆರೋಗ್ಯಂ ಭಾಸ್ಕರಾದಿಚ್ಛೇತ್, ಸೂರ್ಯನಿಂದ ಆರೋಗ್ಯ, ಆದ್ದರಿಂದ ಅವನನ್ನ ಪ್ರಾರ್ಥನೆ ಮಾಡಿಕೊಳ್ಳುವ ರೀತಿಯಲ್ಲಿ. ಸೂರ್ಯ ಮತ್ತೆ ಯಾರೋ ಬೇರೆ ಯಾರೂ ಅಲ್ಲ, ತಾಯಿಯ ಕಣ್ಣು ಅಂತ ಹೇಳ್ಕೊಂಡಿದ್ದೇವೆ. ಆದ್ರಿಂದ ತಾಯಿಯ ಕೃಪಾ ಕಟಾಕ್ಷದಿಂದ ನಮಗೆಲ್ಲರಿಗೂ ಏನಾಗಬೇಕು, ಕುಶಲ ಉಂಟಾಗಬೇಕು. ಆ ಕುಶಲವನ್ನು ಕರುಣಿಸುವ ಸ್ವರೂಪ ಎಲ್ಲಿದೆ? ತಾಯಿಯೊಳಗಿದೆ, ತಾಯಿಯ ಭಾವದೊಳಗಿದೆ. ತಾಯಿ ಕುಶಲ ಸ್ವರೂಪಿಣಿ. ತಾನು ಕುಶಲಿಯಾಗಿದ್ದು ಎಲ್ಲ ಜೀವಿಗಳಿಗೆ ಕೌಶಲ್ಯವನ್ನ ಉಂಟು ಮಾಡ್ತಾಳೆ, ಕೊಡ್ತಾಳೆ. ಆದ್ರಿಂದ ಮೊದಲಿಗೆ ಕರುಣಾಮಯಿಯಾದ ತಾಯಿ ಎಲ್ಲ ಜೀವಿಗಳ ಕ್ಷೇಮವನ್ನ ಕರುಣಿಸುವಂಥವಳಾಗಲಿ, ಅವಳು ಕರುಣಿಸ್ತಾಳೆ. ಇದನ್ನ ನಾವು ಭಾವಿಸಿಕೊಂಡು ಕುಶಲ ಅನ್ನುವುದಕ್ಕೆ ಇನ್ನೂ ಒಂದು ಅರ್ಥ ಇದೆ. ಕುಶ ಅಂದ್ರೆ ಹಿಂದೆ ಹೇಳ್ಕೊಂಡಿದ್ದೇವೆ, ಬಹಳ ಹಿಂದೆ. ಕುಶ ಅಂದ್ರೆ ದರ್ಭೆ. ದರ್ಭೆಯನ್ನ ಲಾ ಅಂದ್ರೆ ಕೊಯ್ಯೋದು ಅಂತ ಅರ್ಥ. ದರ್ಭೆಯನ್ನ ಪ್ರತಿದಿನ ತಗೊಳಕ್ಕೆ ಬರಲ್ಲ. ಪಂಚಾಂಗಗಳಲ್ಲಿ ಈಗ ಪಂಚಾಂಗದಲ್ಲೂ ಹಾರಿಸಕ್ ಶುರು ಮಾಡಿಬಿಟ್ಟಿದ್ದಾರೆ. ಎಷ್ಟೆಲ್ಲ ತತ್ವಗಳನ್ನ ಕೊಡೋದು ನಿಲ್ಲಿಸ್ಬಿಟ್ಟಿದ್ದಾರೆ. ಯಾಕೆಂದ್ರೆ ಲೋಕದಲ್ಲಿ ಪದ್ಧತಿ ತಪ್ಪೋಗ್ತಾ ಇದೆ. ಅದಕ್ಕೋಸ್ಕರ ದರ್ಭೆಯನ್ನ
ತರುವುದಕ್ಕೆ ಒಂದು ನಿರ್ದಿಷ್ಟವಾದ ದಿನ ಇರುತ್ತೆ. ಅದನ್ನ ಬರೆದಿರ್ತಾ ಇದ್ರು ಮೊದಲು. ಆ ನಿರ್ದಿಷ್ಟವಾದ ದಿನಾನೇ ದರ್ಭೆ ತರಬೇಕು. ದರ್ಭೆ ಒಂದೇ ಅಲ್ಲ, ಯಾವುದೇ ಒಂದು ಗಿಡಮೂಲಿಕೆಯನ್ನ ಔಷಧಿಯಾಗಿ ನಾವು ತಗೊಂಡ್ಬರ್ಬೇಕಾದ್ರೆ ಮೊದಲಿಗೆ ದಿನ ಹೇಳ್ತಾರೆ. ಆ ಪ್ರತಿಯೊಂದು ಒಂದೊಂದು ಗಿಡಮೂಲಿಕೆಗೆ ಒಂದು ನಿರ್ದಿಷ್ಟ ದಿನ ಇರುತ್ತೆ. ಆ ನಿರ್ದಿಷ್ಟವಾದ ದಿನಾನೇ ಇದು ನಾಗಾರ್ಜುನ ಅನ್ನುವನು ಬರೆದಿದ್ದಾನೆ, ಒಂದು ಗ್ರಂಥವನ್ನ ರಚನೆ ಮಾಡಿದ್ದಾನೆ. ಅದರಲ್ಲಿ ಬರೀತಾನೆ ಯಾವ ಯಾವ ಮೂಲಿಕೆಗೆ, ಗ್ರಂಥದ ಹೆಸರು ಮರ್ತಿದೆ, ಕವಿ ನೆನಪಲ್ಲಿದ್ದಾನಷ್ಟೇ. ನಾಗಾರ್ಜುನ ಅವನು ಬರೆಯುವಾಗ ಗಿಡಮೂಲಿಕೆಗಳನ್ನ ಯಾವ ಯಾವ ಮೂಲಿಕೆಯನ್ನ ಯಾವತ್ತು ತರಬೇಕು, ಯಾವ ಮುಹೂರ್ತದಲ್ಲಿ ತರಬೇಕು, ಬರೀ ಹೊತ್ತಷ್ಟೇ ಅಲ್ಲ, ಯಾವ ಮುಹೂರ್ತದಲ್ಲಿ ತರಬೇಕು, ಹೇಗೆ ಅದನ್ನ ಕೊಯ್ಯುವಾಗ ಯಾವ ಮಂತ್ರವನ್ನ ಹೇಳ್ತಾ ಇರಬೇಕು, ತಂದು ಅದನ್ನ ಯಾವ ದ್ರವದಲ್ಲಿ ನೆನೆಸಿಡಬೇಕು. ಔಷಧಿ ಗುಣ ಅದರಲ್ಲಿದೆ. ಔಷಧಿ ಗುಣದ ಜೊತೆಯಲ್ಲಿ ಪ್ರತಿ ಗಿಡದಲ್ಲಿ ಬೇರೆ ಔಷಧಿ ಬಾರದ್ದು ಕೆಲವು ಅಂಶ ಇರುತ್ತೆ, ಅದನ್ನೆಲ್ಲ ತೆಗೆದುಹಾಕ್ಬೇಕಲ್ವೇ. ಆದ್ರಿಂದ ಕೆಲವನ್ನ ಹಾಲಲ್ಲಿ ನೆನೆಸ್ತಾರೆ, ಕೆಲವನ್ನ ನೀರಲ್ಲಿ ನೆನೆಸ್ತಾರೆ, ಹೀಗೆ ಬೇರೆ ಬೇರೆದ್ರಲ್ಲಿ ನೆನೆಸಿಡುವ ಪದ್ಧತಿ ಇದೆ. ಅದೆಲ್ಲ ತತ್ವವನ್ನ ಒಂದು ಶಾಸ್ತ್ರ ನಮ್ಮಲ್ಲಿ ಹೇಳುತ್ತೆ. ಹಾಗೆ ದರ್ಭೆಯನ್ನ ತರುವುದಕ್ಕೆ ಕೂಡ ಒಂದು ಮುಹೂರ್ತ ಇದೆ, ಒಂದು ನಿರ್ದಿಷ್ಟ ದಿನ ಇದೆ. ನಿರ್ದಿಷ್ಟ ದಿನದಲ್ಲಿ ನಿರ್ದಿಷ್ಟ ಮುಹೂರ್ತದಲ್ಲಿ ಮಂತ್ರವನ್ನ ಹೇಳ್ಕೊಳ್ತಾ ದರ್ಭೆಯನ್ನ ಕೊಯ್ಬೇಕು. ಯಾಕೆ ಅಷ್ಟು ಅಂತ ಕೇಳಿದ್ರೆ, ದರ್ಭೆ ಅಂದ್ರೆ ಅದು ಶಾರ್ಪ್ ಬ್ಲೇಡ್ ಅಂತಾರೆ ಇಂಗ್ಲಿಷಲ್ಲಿ. ಅಂದ್ರೆ ತುಂಬಾ ತೀಕ್ಷ್ಣವಾದಂಥ ದರ್ಭೆ ತಗಲಿದ್ರೆ ಕತ್ತರಿಸೋಗ್ಬಿಡುತ್ತೆ ಕೈ, ಅಷ್ಟು ತೀಕ್ಷ್ಣವಾಗಿರುತ್ತೆ. ಆದ್ರಿಂದ ಅದನ್ನ ಕೊಯ್ಬೇಕಾದ್ರೆ ನಮ್ಮ ಕೈಯಲ್ಲಿ ಕತ್ರಿ ಇರ್ಬೋದು, ದರ್ಭೆ ಕೈಯಲ್ಲಿ ಕತ್ರಿ ಬೇಡ. ನಾವು ನಿನ್ನೆ ಹೇಳಿದ್ವಲ್ಲ, ಮರ ಹೇಳ್ಕೊಡುತ್ತೆ ಆಹಾರ ಕೊಡಬೇಡ ಅದಕ್ಕೆ ಅಂತ, ಅದು ವಿಷ ತಯಾರು ಮಾಡಿ ಆ ರೀತಿ ದರ್ಭೆನಲ್ಲೇ ದರ್ಭೆ ಅಂದ್ರೆ ಕತ್ರಿ ಇದೆ. ಆದ್ರಿಂದ ಅದು ನಮ್ಮ ಕೈ ಕತ್ತರಿಸಾಕತ್ತೆ. ಅದು ಹಾಗೆ ಮಾಡದೇ ಇರುವಂತೆ ಕತ್ತರಿಸಬೇಕಾದ್ರೆ ಎಷ್ಟು ಜಾಣ್ಮೆ ಇರಬೇಕು, ಎಷ್ಟು ಕೇಂದ್ರೀಕರಿಸಿರ್ಬೇಕು, ಕೈ ಯಾವ ಜಾಗಕ್ಕೆ ತಗಲಬೇಕು ಅದೇ ಜಾಗಕ್ಕೆ ತಗಲಬೇಕು, ಎಷ್ಟು ತೀವ್ರದಲ್ಲಿ ತಗಲಬೇಕು. ಅಂದ್ರೆ ಕುಶಲ ಅನ್ನುವ ಶಬ್ದಕ್ಕೆ ನಿಪುಣ ಅಂತ ಅರ್ಥ ಇದೆ. ಶಬ್ದಕ್ಕೆ ನಿಪುಣ, ಹೇಗೆ ನಿಪುಣ ಅಂತ ಅರ್ಥ ಬಂತು ಅಂದ್ರೆ ಇದನ್ನು ಯೋಚನೆ ಮಾಡಬೇಕು. ಕುಶಲ ಶಬ್ದಕ್ಕೆ ರೂಢಿ ಅರ್ಥ, ಯೋಗ ಅರ್ಥ, ಯೋಗ ರೂಢ ಅರ್ಥ ಅಂತ ಒಂದು ಶಬ್ದಕ್ಕೆ ಯಾವ ಯಾವ ರೀತಿಯಲ್ಲಿ ಅರ್ಥ ಬರುತ್ತೆ ಅಂತ ಹೇಳ್ತಾರೆ. ಹಾಗೆ ಯೋಗ ರೂಢವಾಗಿ ಇದು ಅರ್ಥ. ಅಂದ್ರೆ ಕುಶವನ್ನ ಕೊಯ್ಯುವಾಗ ಯಾವ ರೀತಿಯ ಎಚ್ಚರಿಕೆ, ಯಾವ ರೀತಿಯ ಜಾಣ್ಮೆ, ಯಾವ ರೀತಿಯ ನೈಪುಣ್ಯ ಬೇಕೋ ಅದು ಇದೆ ಅಂದ್ರೆ ಅದನ್ನ ಕುಶಲ. ಹಾಗೆ ದೇವಿ ಈಗ ಮೊದಲಿಗೆ ಆರೋಗ್ಯ ಕೊಟ್ಲು, ಆ ನಂತರ ನಮಗೆ ನೈಪುಣ್ಯವನ್ನ ಕೊಡಬೇಕು. ಎಂಥೆಂಥ ನೈಪುಣ್ಯ? ಕಲೆಗಳಲ್ಲಿ ನೈಪುಣ್ಯ, ಗಾನಕಲಾ ನೈಪುಣ್ಯ, ಹಾಗೆ ಶಿಲ್ಪಕಲಾ ಎಲ್ಲವನ್ನ ಶಿಲ್ಪಕಲಾ ಕುಶಲ, ಗಾನಕಲಾ ಕುಶಲ. ಈ ಕುಶಲ ಅನ್ನುವುದು ಯಾರೊಳಗಿದೆ? ದೇವಿ ಒಳಗಿದೆ. ದೇವಿ ಒಳಗಿರೋದ್ರಿಂದ ದೇವಿ ಅದನ್ನ ನಮಗೆ ಕರುಣಿಸ್ತಾ ಇದ್ದಾಳೆ. ಹಾಗೆ ನಾನಾ ವಿಧವಾದ ಕಲೆಗಳನ್ನ ತಾಯಿ ನಮಗೆ ಕರುಣಿಸಿ ಕೊಡ್ತಾಳೆ ಅವಳನ್ನ. ಆದ್ರಿಂದ ಈಗ ಕುಶಲ ಎನ್ನುವ ಒಂದು ನಾಮವನ್ನ ನಾವು ಜಪಿಸಿಕೊಳ್ತಾ ಇದ್ರೆ, ಓಂ ಕುಶಲಾಯೈ ನಮಃ. ಯಾರೋ ಒಬ್ಬರಿಗೆ ಗಾನ ಕಲೆಯಲ್ಲಿ ನಿಪುಣರಾಗಬೇಕು ಅಂತ ಆಸೆ ಇರುತ್ತೆ, ನಾನು ತ್ಯಾಗರಾಜರಾಗಬೇಕು, ನಾನು ಭದ್ರಾಚಲ ರಾಮದಾಸನಾಗಬೇಕು ಅನ್ನುವ ಹಂಬಲ ಇದ್ರೆ ಅವರು ಈ ಓಂ ಶ್ರೀ ಕುಶಲಾಯೈ ನಮಃ ಅನ್ನುವ ಒಂದು ಮಂತ್ರವನ್ನ ಜಪಿಸಿಕೊಳ್ತಾ ಇದ್ರೆ ಅವರಿಗೆ ಆ ತಾಯಿ ಅಂಥ ಒಂದು ಕಲೆಯನ್ನ ಕರುಣಿಸಿಕೊಡ್ತಾಳೆ. ಒಂದು ದೇವಾಲಯ ನಿರ್ಮಾಣ ಮಾಡೋದಿರಬಹುದು. ದೇವಾಲಯ ನಿರ್ಮಾಣದಲ್ಲಿ ಪ್ರತಿಯೊಂದಕ್ಕೂ ಶಾಸ್ತ್ರ ಇದೆ ಅಂತ ಹೇಳಿದ್ವಲ್ಲ, ಆ ರೀತಿಯಾಗಿ ದೇವಾಲಯ ನಿರ್ಮಾಣ ಮಾಡುವಾಗ ಇದೇ ಬಾಗಿಲಾಗಬೇಕು, ಮತ್ತೆ ಇಷ್ಟು ಮೆಟ್ಟಲಿರಬೇಕು, ಇಷ್ಟು ಕಂಬಗಳಿರಬೇಕು, ಸುಖನಾಸ ಅಂತ ಹೇಳ್ತಾರೆ. ಆ ಶುಕನಾಸ ಅಥವಾ ಸುಖನಾಸ ಅದು ಇಷ್ಟಿರಬೇಕು. ಈ ರೀತಿಯಾದ ಎಲ್ಲವನ್ನ ಹೇಳಬೇಕಾದ್ರೆ ಗರ್ಭಗುಡಿಯ ಒಳಗೆ ಯಾವ ರೀತಿಯಾದ ಒಂದು ಇದನ್ನ ಸ್ಥಾಪನೆ ಮಾಡಬೇಕು, ದೇವರ ಸ್ಥಾಪನೆಗೆ ಬೇಕಾದ ಒಂದು ಜಾಗ ಇದೆಯಲ್ಲ, ಇದೆಲ್ಲಕ್ಕೆ ಒಂದು ನಿಯಮ ಇದೆಯಲ್ಲ, ಆ ಎಲ್ಲ ಕುಶಲಾನೆ. ಹಾಗೆ ಬರೀ ಒಂದು ದೇವಾಲಯ, ಬರೀ ಒಂದು ಸಂಗೀತ, ಬರೀ ಒಂದು ಯಾವ್ಯಾವುದನ್ನೇ ತಗೊಳ್ತಾ ಹೋಗಿ ಆ ಎಲ್ಲದರಲ್ಲಿ ನೈಪುಣ್ಯ ಬರಬೇಕಾದ್ರೆ, ಆ ನೈಪುಣ್ಯಕ್ಕೆ ಪೋಷಣೆ ದೊರಕಬೇಕಾದ್ರೆ ತಾಯಿಯ ಕೃಪೆ ಎಂಬುದು ಬೇಕು. ಆ ತಾಯಿಯ ಕೃಪೆಯಿಂದ ನಾವಿದನ್ನ ಮಾಡಿಕೊಳ್ಳೋದಕ್ಕೆ ಆ ಕಲೆಯಲ್ಲಿ ಕುಶಲ ಆಗುವುದಕ್ಕೆ ಸಾಧ್ಯ ಆಗತ್ತೆ. ಹಾಗೆ ದೇವರ ಧ್ಯಾನ ಮಾಡಬೇಕಾದ್ರೆ ಅದಕ್ಕೂ ನೈಪುಣ್ಯ ಬೇಕು ತಾನೆ.
ನಾನು ಕಣ್ಣು ಮುಚ್ತೀನಿ ಅಂತ ಮನಸ್ಸು ಜಪಿಸ್ತಾ ಇರುತ್ತೆ, ಧ್ಯಾನ ಮಾಡಬೇಕು ಅಂತ ಬೆಳಗ್ಗಿಂದ ಹೇಳ್ತಾ ಇರುತ್ತೆ. ಆದರೆ ಕಣ್ಣು, ಕಿವಿ, ಮೂಗು, ಬಾಯಿ ಯಾವುದು ಪರ್ಮಿಷನ್ ಕೊಡಲ್ಲ. ಅವು ನಾನು ಇಷ್ಟ ಬಂದಾಗ ಹೋಗ್ತೀನಿ ಅಂತ ಗಲಾಟೆ ಮಾಡ್ತಾ ಇರುತ್ತೆ. ಆಗ ಅವುಗಳನ್ನ ಒಳಗೆ ತಂದು ಆ ತಾಯಿಯನ್ನ ನೆನೆಯುವಂತೆ ಮಾಡಬೇಕಾದರೆ ಆ ತಾಯಿ ಇದನ್ನ ಸಹಕರಿಸಿ ಒಳಗೆ ಕರ್ಕೊಂಡು ಬರಬೇಕಲ್ಲ. ಆ ಕೌಶಲ್ಯ ಕೂಡ ತಾಯಿಯದೇ ಕೃಪೆ. ಆದ್ರಿಂದ ಭಕ್ತನಾದವನಿಗೆ, ಅಮ್ಮ ನಾನು ನಿನ್ನ ಧ್ಯಾನ ಮಾಡಬೇಕು ಅಂತಿದ್ದೀನಿ, ಆದರೆ ನಾನೇನ್ ಮಾಡ್ಲಮ್ಮ, ನನ್ನ ಕಣ್ಣು, ಕಿವಿ, ಮೂಗು ಯಾವುದು ನನಗೆ ಸಹಕರಿಸಲ್ಲ. ಒಂದೊಂದು ದಿಕ್ಕಾಪಾಲಾಗಿ ನನ್ನನ್ನು ಹಿಡಿದು ಎಳೆಯತ್ತೆ. ಇಬ್ಬರು ಹೆಂಡಿರ ಸುಖವ ಕಂಡೇನಯ್ಯ ಅನ್ನುವ ಕೃತಿಯಲ್ಲಿ ಪುರಂದರದಾಸರು ಹೇಳೋದು ಇದನ್ನೇ. ಬರೀ ಇಲ್ಲಿ 10 ಹೆಂಡತಿಯರು ಒಬ್ಬರಲ್ಲ, ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಎಳೀತಾರೆ. ಒಬ್ರು ಕೈ ಹಿಡಿದು ಎಳೀತಾರೆ, ಇನ್ನೊಬ್ರು ಜುಟ್ಟು ಹಿಡಿದು ಎಳೀತಾರೆ. ಒಬ್ಬೊಬ್ರು ಒಂದೊಂದು ದಿಕ್ಕಿಗೆ ಎಳೀತಿದ್ರೆ ಅವನಿಗೆ ಕತೆ ಏನಾಗಬೇಕು? ಆದ್ರಿಂದ ಅಮ್ಮ ನಿನ್ನ ಕೃಪೆ ನನಗೆ ಬೇಕು, ಹಾಗಾದಾಗ ನಾನು ನಿನ್ನ ಧ್ಯಾನ ಮಾಡಬಲ್ಲೆ ಅನ್ನುವಂತೆ ಪ್ರಾರ್ಥನೆ ಮಾಡಿಕೊಂಡಾಗ ಆ ತಾಯಿ ಧ್ಯಾನವನ್ನ ಮಾಡುವ ನೈಪುಣ್ಯ ಅದನ್ನ ತಾಯಿ ಕರುಣಿಸಿ ಕೊಡ್ತಾಳೆ. ಆದ್ರಿಂದ ಕುಶಲ. ಹಾಗೆ ಕುಶಲ ಅನ್ನುವ ನಾಮ ಜಪಿಸ್ತಾ ಇದ್ರೆ ಮೊದಲಿಗೆ ಆರೋಗ್ಯ, ಅನಂತರ ಭಕ್ತರನ್ನ ತಾಯಿ ತಾನೇ ಬಂದು ಕಾಪಾಡ್ತಾಳೆ, ಎಲ್ಲರನ್ನ ಪಾಲಿಸ್ತಾಳೆ. ಆದ್ರಿಂದ ಕುಶಲ ನಾಮದಿಂದ ಆರೋಗ್ಯ ಲಾಭದ ಜೊತೆಯಲ್ಲಿ ಎಲ್ಲರ ರಕ್ಷಣೆಯನ್ನ ತಾಯಿ ಮಾಡ್ತಾಳೆ. ಇದು ಶ್ರೇಷ್ಠ ಯೋಗ. ಇದನ್ನ ಕ್ಷೇಮ ಯೋಗ ಇತ್ಯಾದಿ ಹೇಳ್ತೇವಲ್ಲ, ಯೋಗ ಕ್ಷೇಮ, ಕ್ಷೇಮ ಯೋಗ, ಅಂಥ ಒಂದು ಲಾಭವನ್ನ ತಾಯಿ ಕರುಣಿಸ್ತಾಳೆ. ಆದ್ರಿಂದ ತಾಯಿಯನ್ನ ಕ್ಷೇಮಂಕರಿ, ಅಭಯಂಕರಿ, ಸರ್ವರಕ್ಷಾಕರಿ ಈ ನಾಮಗಳಲ್ಲಿ ನೋಡಿದೇವಲ್ಲ, ಆ ಎಲ್ಲಾ ನಾಮ ಕುಶಲ ಎನ್ನುವ ಒಂದರೊಳಗೆ ಇದೆ. ಆದ್ರಿಂದ ಕುಶಲ ಆದ ತಾಯಿ ನಮಗೆ ಯಾವ ಭಾವದಲ್ಲಿದ್ದಾಳೆ? ಕೋಮಲಾಕಾರ ಭಾವದಲ್ಲಿದ್ದಾಳೆ. ಅದನ್ನು ನಾವು ಸೋಮವಾರದ ದಿನ ನೋಡೋಣ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.